ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಅವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಎರಡು ಸೇನೆಗಳ ನಡುವೆ ನೆಲೆಗೊಂಡ ರಥದಲ್ಲಿ ಪರಿಕಿಸಿದ ಅರ್ಜುನ ಕೃಷ್ಣ ಹೇಳಿದಂತೆ ನೋಡಿದ. ತುಂಬ ಒಪ್ಪಿಕೊಂಡ ಶಿಷ್ಯ. ಪಾರ್ಥ ಪಶ್ಯ ಏತಾನ್ ಸಮವೇತಾನ್ ಕುರೂನ್ ಹೇಳಿದ್ದಕ್ಕೆ ಹಾಗೇ ನೋಡಿದ, ಕುರುಗಳನ್ನೇ ನೋಡಿದ. ಬಂದಿರುವ ವೀರರನ್ನು ನೋಡು ಅಂತ ಹೇಳ್ಬೋದಿತ್ತು, ಶೂರರನ್ನು ನೋಡು ಅಂತ ತಿಳಿಸ್ಬೋದಿತ್ತು. ಒಂದೊಮ್ಮೆ ಅರ್ಜುನನಿಗೆ ಅಹಂಕಾರವೇ ಬಂದಿದ್ದರೆ, ನೋಡ್ತೇನೆ ಒಂದು ಕೈ ನಾನು ಬಂದವರು ಯಾರು ಅಂತ ಒಂದೊಮ್ಮೆ ಅವನು ಹೇಳಿಕೊಂಡಿದ್ದರೆ ಉದ್ದಟತನದಿಂದ, ಕೃಷ್ಣನಿಗೆ ನೋಡು ಶೂರರನ್ನು ಅಂತ ಹೇಳಿದರೆ ಅಲ್ಲಿಗೆ ಚುಚ್ಚಿದಾಗ ಆಗ್ತಿತ್ತು. ಅದು ಬಿಟ್ಟು ಹಾಗಾಗಿ ಅವನಿಗೆ ಬಹಳ ಜೋರಾದ ಅಹಂಕಾರ ಬರಲಿಲ್ಲ. ನಾನು ಯಾರ ಜೊತೆಯಲ್ಲಿ ಹೋರಾಡಬೇಕೆನ್ನುವುದು ಸಹಜವಾಗಿಯೇ ಮುಂದೆಯೂ ಕೃಷ್ಣನಲ್ಲಿ ಅವನು ಕೇಳುತ್ತಾ ಇದ್ದ ಎನ್ನುವುದನ್ನು ಅರ್ಥ ಮಾಡಿಕೊಂಡ್ರೆ, ಆದರೆ ಮುಂದೆ ಪಾಠ ಆದ ನಂತರ ಅವನು ಹಾಗೆ ಮಾಡಿದ್ದು ಅಂತ ಹೇಳಲಿಕ್ಕೆ ಹೋಗ್ಬೋದು. ಅಂದರೆ ವಿಮರ್ಶಕರಿಗೆ ತುಂಬ ಆಯಾಮಗಳಿರ್ತವೆ. ಆದರೂ ಅವನ ಅಷ್ಟೇನು ಬಿಗುಮಾನದವನಲ್ಲ ಅರ್ಜುನ. ಅದಾಗಲೇ ನಿವಾತ ಕವಚರನ್ನೆಲ್ಲ ಸ್ವರ್ಗದಲ್ಲಿ ಮುಗಿಸಿ ಬಂದವ. ಜಾಣಮೆ ಇದೆ, ಹೆಮ್ಮೆ ಪಡ್ಕೊಳ್ಳುತ್ತಾನೆ. ಧರ್ಮದ ಕೇಳಿದ್ದಕ್ಕೂ ನಾನು ಆ ರೀತಿಯಾದ ಹೋರಾಟ ಮಾಡಿ ಜನರನ್ನು ಮುಗಿಸುವುದಿಲ್ಲ ಅಂತೇಳಿ ತಮ್ಮ ತಾಳ್ಮೆಯನ್ನು ತೋರಿಸಿಕೊಟ್ಟಿದ್ದಾನೆ. ಹಾಗೆ ಇವರೆಲ್ಲ ಹುಮ್ಮಸ್ಸಿನಿಂದ ಏಕಪ್ರಕಾರ ಯುದ್ಧವನ್ನು ಮಾಡಲಿಕ್ಕೆ ನೋಡಿದ ತಕ್ಷಣ ಅವನು ಕೇಳಿಬಿಟ್ಟ. ಅರ್ಜುನ ನನಗೆ ನೋಡಬೇಕು ಅಂದ. ನಿಲ್ಲಿಸಿದ. ನೋಡು ಅಂದ, ಕುರುಗಳನ್ನು ನೋಡು ಅಂದ. ಚೆನ್ನಾಗಿ ಸಂಬಂಧ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತೆಯೇ ಸದ್ದು ಮಾಡಿದ್ದಾನೆ. ಅವನಿಗೆ ಅದು ಗುರು ಅಂತ ಕೇಳಿದರು, ಕುರು ಅಂತ ಆಗಿದ್ದರು. ಹಿರಿಯರು ಎನ್ನುವುದು ಅರ್ಥ ಸತ್ಯವೇ, ಎರಡಾದರೂ. ಕುರುಗಳಾದರೂ ಹಿರಿಯರೇ, ಗುರುಗಳಾದರೂ ಹಿರಿಯರೇ. ಅದನ್ನು ಎಲ್ಲರನ್ನು ಹಿರಿಯರನ್ನಾಗಿ ಕಂಡದ್ದು ಅರ್ಜುನನ ಒಂದು ದೊಡ್ಡ ಸ್ಥಿಕೆ. ಮೊದಲ ಬಾರಿಗೆ ನೋಡ್ತಾ ಇದ್ದಾನೆ ಅಪ್ಪಂದಿರನ್ನೇ. ತಂದೆಯೇ ಇಲ್ಲ ಅಲ್ಲಿ, ಧೃತರಾಷ್ಟ್ರನೂ ಇಲ್ಲ ಹೋರಾಟದ ಅಂಗಳದಲ್ಲಿ, ಪಾಂಡುವೂ ಇಲ್ಲ, ವಿದುರನೂ ಇಲ್ಲ. ಆದರೂ ತತ್ರ ಪಶ್ಯತ್ ಪಿತೃನ್ ಅಂತಾನೆ. ಹಾಗಾದರೆ ಏನಾಯಿತು? ಹೋರಾಟಗಾರರ ತಂದೆಯಂದಿನನ್ನು ಕಂಡಿದ್ದಾನೆ. ಹೋರಾಟಗಾರರ ತಂದೆಯರು ಯಾರಿದ್ದಾರೆ ಅವರ ಮಕ್ಕಳನ್ನು ಕಂಡಿದ್ದಾನೆ. ಹೀಗಾಗಿ ಯಾರ್ಯಾರದ್ದೋ ತಂದೆಗಳು, ಯಾರ್ಯಾರದ್ದೋ ತಾಯಿಗಳು, ಅಂದರೆ ಪಿತಾಮಹರು, ತಂದೆಯರು, ಮಕ್ಕಳು, ಮಕ್ಕಳ ಮಕ್ಕಳು, ಪುತ್ರಾನ್ ಪೌತ್ರಾನ್, ಅತ್ತ ಸಖಿಗಳು, ಸಮಾನ ಯೋಗಕ್ಷೇಮಿಗಳು. ಕಷ್ಟ ಬಂದಾಗ ಬಿಕ್ಕುವವರು, ಖುಷಿ ಬಂದಾಗ ಸಂತಸ ಪಡುವವರು, ಅಂಥವರು ಸಖಿಗಳು. ಸಖಾಯ ಅಂದರೆ ಗೆಳೆಯರು ಅಂದರೆ ಅವರೇ. ಆಪತ್ತು ಕಾಲದಲ್ಲಿದ್ದಾರೆ, ಸಂಪತ್ತು ಕಾಲದಲ್ಲಿದ್ದಾರೆ. ದುಡ್ಡು ಬಂದಾಗ ಮಾತ್ರ ಬರುವುದಲ್ಲ ಕ್ಲಬ್ಬಿಗೆ, ಕಷ್ಟ ಬಂದಾಗ ರುಗ್ಣಾಲಯಕ್ಕೂ ಆಸ್ಪತ್ರೆಗೂ ಬರ್ತಾರೆ ಅವರು. ಇನ್ನು ಕೆಲವರು ಕೇವಲ ಸಲಹೆ ಸೂಚನೆಗಳಿಗೆ ಮಾತ್ರ. ಅವರು ಮಿತ್ರವರ್ಗದವರು, ದೂರದಲ್ಲಿ ನಿಂತು ಯೋಗಕ್ಷೇಮದ ಬಗ್ಗೆ ಎಚ್ಚರ ವಹಿಸ್ತಾರೆ. ಅವರೇನು ಹತ್ತಿರ ಬರುವುದಿಲ್ಲ, ಆದರೆ ತುಂಬ ಹತ್ತಿರವಾಗಿರ್ತಾರೆ ಮಾನಸಿಕವಾಗಿ. ಹೀಗಾಗಿ ಇಬ್ಬರನ್ನು ಹೇಳಿದ, ಸುಹೃದ ಸಖೀನ್ ಅಂತ ಹೇಳಿ ಎಲ್ಲರನ್ನೂ ನೋಡಿಕೊಂಡ.
ನೋಡಿದವನೇ ಬಹಳಷ್ಟು ಅವನಿಗೆ ಕೃಪೆ ಬಂತು ಅಂತ ನಿನ್ನೆ ಹೇಳಿದೆ. ಅರ್ಜುನನಿಗೆ ಮಾತ್ರ ಗೀತೆಯಲ್ಲಿ ಕೃಪೆ ಬಂದದ್ದನ್ನು ಗಮನಿಸ್ತಾರೆ, ಹೊರತು ಇನ್ಯಾರಿಗೂ ಬರಲಿಲ್ಲ. ಉದ್ದ ಗೀತೆಯಲ್ಲಿ ಕೃಪೆಯ ಸುದ್ದಿಯೇ ಇಲ್ಲ ಅರ್ಜುನನನ್ನು ಬಿಟ್ಟರೆ. ಅಂದರೆ ಯಾರು ಅರ್ಜುನ ಎನ್ನುವುದು ಗೊತ್ತಾಗುತ್ತೆ. ಗೀತೆಯ ಲೆಕ್ಕಾಚಾರದಲ್ಲಿ ಪಾತ್ರ ಪರಿಚಯದಲ್ಲಿ ಅರ್ಜುನ ಒಮ್ಮೆ ಸಿಕ್ಕಿದರೆ ತುಂಬ ಅನುಕಂಪೆಯವ, ಸಹಾಯ ಮಾಡುವ ಮನಸ್ಸುಳ್ಳವ, ಕೂಡಲೇ ಇನ್ನೊಬ್ಬರ ಕಷ್ಟಕ್ಕೆ ಕರಗುವವ ಅನ್ನುವ ಅರ್ಥದಲ್ಲಿ ಅರ್ಜುನ ಬರ್ತಾನೆ. ದೃಷ್ಟ್ವೇವಂ ಸ್ವಜನಂ ಕೃಷ್ಣ, ಈಗ ಕರೆದ ಕೃಷ್ಣ. ನಾನು ಇಷ್ಟರವರೆಗೆ ಕರೀಲಿಲ್ಲ, ಗೀತೆಯಲ್ಲಿ ಮೊದಲು ಬರುವುದಿತ್ತು. ಇವನೇ 10 ಬಾರಿ ಕರೆದಿದ್ದಾನೆ ಅರ್ಜುನನೇ, ಇಡೀ 18 ಅಧ್ಯಾಯದ ಗೀತೆಯಲ್ಲಿ ಕೃಷ್ಣ ಅಂತ ಹೇಳಿ. ಮೊದಲ ಅಧ್ಯಾಯದಲ್ಲಿ 3 ಸರ್ತಿ ಕರೆದಿದ್ದಾನೆ. ದೃಷ್ಟ್ವೇವಂ ಸ್ವಜನಂ ಕೃಷ್ಣವೊಮ್ಮೆ, ಅಧರ್ಮಾಭಿಭವಾತ್ ಕೃಷ್ಣ ಅಂತ ಒಮ್ಮೆ, ಮತ್ತು ಇನ್ನೊಮ್ಮೆ ಸ್ವಜನಂ ಕೃಷ್ಣ ಅಂತ ಮಗದೊಮ್ಮೆ ಹೇಳುವಾಗಲೂ. ನಾನು ಹೋರಾಡೋದಿಲ್ಲ ನಕಾಂಕ್ಷೆ ವಿಜಯಂ ಕೃಷ್ಣ ಅಂತ ಹೇಳುವಾಗ ಪ್ರಥಮಾಧ್ಯಾಯದಲ್ಲೇ 3 ಸರ್ತಿ. ಆದ್ದರಿಂದ ಅವರು ಕರೆದದ್ದು ಕೃಷ್ಣ 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 ಎಂದು 3 ಬಾರಿ ಕರೆದರೆ ಯಮನ ಭಟರು ಓಡಿ ಬಂದು ಅಡಗಿ ಹೋಗುವರು. ಅಲ್ಲ, ನಾನು ಹಾಡಿದರೆ ಮತ್ತೆಲ್ಲ ಹತ್ತಿರ ಬರ್ತಾರೆ, ಬೇಡ ಆಡೋದಿಲ್ಲ. ಗಾಯಂತಂ ಸ್ತ್ರೀಯಕ್ಕಾಮಯಂತೆ ಅಂತ ವೇದ ಹೇಳುತ್ತದೆ. ಹಾಡಬೇಡ, ಹಾಡಿದರೆ ಮತ್ತೆ ಮರುಳಾಗಿ ಹತ್ತಿರ ಬರ್ತಾರೆ, ಮೊದಲೇ ಮರುಳಾಗಿರ್ತೀಯ ಅಂತ. ಮುಂದೆ ಮಾತಾಡಲಿಕ್ಕುಂಟು, ನಾನು ನೋಡುವ. ಅಂದರೆ ಅವರು ಕರೆಯುವ ರೀತಿಯಾಗಿರ್ತದೆ ಎಂದ ಪ್ರಥಮಾಧ್ಯಾಯದಲ್ಲಿಯೇ 3 ಬಾರಿ ಹತ್ತಿರದಲ್ಲೇ ಕೃಷ್ಣ 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 ಅಂತ ಹೇಳಿ ಅರ್ಜುನ ಕರೆದಿದ್ದಾನೆ. ಬಹಳ ತುಂಬ ಆನಂದದ ಮುದ್ದೆ ಅಂತೇಳಿ ಕೃಷ್ಣನನ್ನು ಕರೆಯುವ ಕ್ರಮ. ಕೃಷಿ ಭುವಾಚಿನ ಶಬ್ದ ನಷ್ಟ ನಿರ್ವೃತಿವಾಚಕ ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ ಅಂತ. ಕೃಷ್ಣ ಅಂದರೆ ಆನಂದದ ಸೆಲೆ ಮೊತ್ತ. ಬಹಳ ಖುಷಿ ಇದ್ದಿ ಕೃಷ್ಣ, ಆನಂದವಾಗಿರ್ತೀಯ ನೀನು. ಆನಂದಮಯ ಆಗಲಿಕ್ಕೆ ಲೋಕವೂ ಆನಂದವಾಗಿರಬೇಕಲ್ಲ. ಆನಂದವಾದ ನೆಲೆ, ಆನಂದವಾದ ನೆಲ ಅಂದಾಗ, ಆದ್ದರಿಂದ ನನಗೆ ಇವರೆಲ್ಲ ಸ್ವಜನರಾಗಿ ಕಾಣ್ತಾರೆ ಕೃಷ್ಣ. ದೃಷ್ಟ್ವೇಮಂ ಸ್ವಜನಂ, ನನ್ನ ಜನ ಅಂತಾನೆ. ಯಾರಾದರೂ ಬೇರೊಬ್ಬರು ಹೇಳಿ ನೋಡುವ ರಣಾಂಗಣದಲ್ಲಿ ನನ್ನ ಜನರು ಅಂತ. ನಮ್ಮ ಸಮಾಜದವರನ್ನೇ ನಮ್ಮ ಜನರು ಹೇಳಲಿಕ್ಕೆ ಕೆಲವರಿಗೆ ನಾಚಿಕೆ ಆಗ್ತದೆ. ಅಕ್ಕಪಕ್ಕದ ಮನೆಯವರನ್ನು ಬಿಡಿ, ರಾಜ್ಯದವರನ್ನು ಬಿಡಿ, ಜಾತಿಯವರನ್ನೇ ಬಾಂಧವರನ್ನೇ ನಮ್ಮವರು ಹೇಳಲಿಕ್ಕೆ ಅವರಿಗೆ ನಾಚಿಕೆ ಆಗ್ತದೆ. ಅವನು ಬಡವ ಇದ್ದಾನೆ, ಅವನು ಕೆಲಸ ಇಲ್ಲದವನಿದ್ದಾನೆ, ಅವನು ಹಾಗಿದ್ದಾನೆ ಹೀಗಿದ್ದಾನೆ ಹೇಳಿಕೊಂಡು ಕಾಲಿ ಎಳಿಲಿಕ್ಕೆ ನೋಡ್ತಾರೆ, ಕಲ್ಲು ಹಾಕಲಿಕ್ಕೆ ನೋಡ್ತಾರೆ. ಇವ ರಣಾಂಗಣದಲ್ಲಿ ಸೇರಿಕೊಂಡ ಎಲ್ಲರನ್ನು ಮಾಸಾಗಿ ಒಮ್ಮೆ ಹೇಳ್ತಾನೆ, ನನಗೆ ನನ್ನವರನ್ನು ನೋಡಿದಾಗ ಅಳು ಬರ್ತದೆ ಅಂದ. ಇದು ಹೃದಯ ವೈಶಾಲ್ಯ. ಬಾಯಲ್ಲಿ ಹೇಳುವುದಷ್ಟೇ ಅಲ್ಲ. ವಸುದೈವ ಕುಟುಂಬಕಂ, ಅದು ದೈವ ಅವರಿಗೆ ಪಾಪ. ವಸುದೈವ ಅಂತ ಬಾಲ ಕಾಣುವುದಿಲ್ಲ, ಅದು ವಸುದೈವ ಕುಟುಂಬಕಂ. ಈ ನೆಲ ಸಂಪತ್ತು ಪೂರ್ತಿ ದೈವದ್ದೇ ಅಂತ ಹೇಳಿಕೊಳ್ಳುವ ಹಾಗೆ ಬಾಯಲ್ಲಿ ಹೇಳಲಿಕ್ಕೆ ಸುಲಭ. ಇಡೀ ಲೋಕವೇ ನಮ್ಮ ಮನೆ ತನ ನಮ್ಮವರು ಅಂತೇಳಿ ಸಹಾಯ ಮಾಡುವಾಗ ನೋಡಿಕೊಳ್ತಾರೆ, ಹುಡುಕ್ತಾರೆ. ಇವ ಬಾಯಿ ಬಿಟ್ಟು ಹೇಳಿಕೊಂಡ. 10 ಮುಖದಿಂದ ಕಂಡ ಇವನು ಪ್ರತಿಯೊಬ್ಬರನ್ನು ನನ್ನವರು ಹೇಳುತ್ತಾ ಇದ್ದಾನೆ. ಅದಕ್ಕಾಗಿ ಮುಂದೆ 10 ಬಾರಿ ಕೃಷ್ಣ ಅಂತ ಕರೆದಿದ್ದಾನೆ. ಇಡೀ ಗೀತೆಯಲ್ಲಿ ಅರ್ಜುನ ಕರೆದದ್ದು ಕೃಷ್ಣನನ್ನು 10 ಸರ್ತಿ ಕೃಷ್ಣ ಅಂತ. ಮತ್ತು 2 ಸರ್ತಿ ಹೆಚ್ಚಿಗೆ ಬಂದಿದೆ, ಅದು ಸಂಜೆ ಹೇಳಿತ್ತು. ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಅಂತ ಕೊನೆಯಲ್ಲಿ. ನಾನಿದನ್ನು ಕೇಳಿಕೊಂಡೆ. ಯತ್ರ ಯೋಗೇಶ್ವರ ಕೃಷ್ಣ, ಕೊನೆಯ ಗೆರೆಯು ಅಲ್ಲಿ ನಿಲ್ತದೆ ನೋಡಿ, ಕೃಷ್ಣನಲ್ಲಿ ನಿಲ್ತದೆ. ಅದನ್ನು 18 ಅಧ್ಯಾಯದ ಗೀತೆಯಲ್ಲಿ 12 ಬಾರಿ ಕೃಷ್ಣ ಶಬ್ದ ಬರ್ತದೆ. 12 ಕೃಷ್ಣನಿಗೆ ಹೇಳಿದ ಸಂಖ್ಯೆ, 6 ಮತ್ತು 12. ಭಾಗವತದ ಸಂಖ್ಯೆ 12, 12 ಸ್ಕಂದ, ಅದು ಕೃಷ್ಣನ ಕೃತಿ. ಹಾಗಾಗಿ ಕೃಷ್ಣಾಯ ನಮಃ ಎನ್ನುವ ಷಡಕ್ಷರ ಮಂತ್ರ 2 ಟೈಮ್ಸ್ ಹೇಳಿದರೆ 2 ಕೃಷ್ಣರು ಸಿಗ್ತಾರೆ ಆಗ ನಮಗೆ. ಒಬ್ಬ ವಾಸಿಷ್ಠ ಕೃಷ್ಣ, ಒಬ್ಬ ಯಾದವ ಕೃಷ್ಣ. ಕೃತಿ ಕೊಟ್ಟವ, ಕೃತಿಯ ಅರ್ಥನಾದವ ಅಂತ. ಹಾಗಾಗಿ 2 ಸರ್ತಿಯಾಗಿ ಕೃಷ್ಣ ಕೃಷ್ಣ ಹೇಳಬೇಕು ಅಂದರೆ ಅದಕ್ಕೆ ಅರ್ಥಕ್ಕೆ ಇರಲಿ. ಆದ್ದರಿಂದ ಒಟ್ಟು
ಗೀತೆ 18 ಅಧ್ಯಾಯದಲ್ಲಿ ಮೊದಲ ಅಧ್ಯಾಯದಲ್ಲೇ 3 ಸರ್ತಿ ಅರ್ಜುನ ಕರೆದು ಅವರನ್ನು ಅಲ್ಲಿಗೆ 3 ಸರ್ತಿ ಹೇಳಬೇಕು ಅಂತ ಕ್ರಮ. ನಾಮತ್ರಯ ಜಪಕ್ಕೆ 3 ಸರ್ತಿ ಹೇಳಿದರೆ ಒಂದು ಚೂರಾದರೂ ತುಟಿಯಾದರೂ ಶುದ್ಧಿ ಆಗ್ತದೆ ಅಂತ. ಮನಸ್ಸಲ್ಲದಿದ್ದರೂ ಅಷ್ಟಕ್ಕಾದರೂ ಕರೆದ. ನನ್ನವರು ಕಾಣುತ್ತಾರೆಂದ. ನನಗೆ ತುಂಬ ಆಯಾಸ ಆಗ್ತದೆ ಅಂದ. ಸರ್ವತ್ರ ಆಯಾಸವನ್ನು ಅನುಭವಿಸ್ತಾ ಇದ್ದನವ. ಮತ್ತು ಹೇಳಿದ, ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಂ ಅಹವೇ. ನನಗೆ ನನ್ನವರನ್ನು ಕೊಂದು ನನಗೇನು ಒಳ್ಳೆಯದಾಗ್ತದೆ ಅಂತ ಕಾಣುವುದಿಲ್ಲ ಅಂದ. ಎಷ್ಟು ಜನರು ನೋಡಿದ್ದೋ, ಪಿತರನ್ ಅಥವಾ ಪಿತಾಮಹಾನ್, ಆಚಾರ್ಯಾನ್, ಮಾತುಲಾನ್, ಭ್ರಾತೃನ್, ಪುತ್ರಾನ್, ಪೌತ್ರಾನ್, ಸಖೀಸ್ತತ, ಶ್ವಶುರಾನ್, ಸುಹೃದಶ್ಚೈವ. 10 ಮುಖದ ಜನರನ್ನು ನೋಡಿದ್ದಾನೆ. ಇವರೆಲ್ಲ ನನ್ನವರು ಹೇಳ್ತಾನೆ. ಇವರನ್ನು ನಾನು ಸಾಯಿಸಿದರೆ ನನಗೆ ಒಳ್ಳೆಯದಾಗ್ತದ? ಆತ್ಮವಿಮರ್ಶೆ ಪ್ರತಿಯೊಬ್ಬ ಮಾಡಬೇಕಾತ್ತು. ಅರ್ಜುನ ರಣಾಂಗಣದಲ್ಲಿ ಗಾಂಡೀವ ಕಟ್ಟಿದ ನಂತರ ಕೇಳುತ್ತಾ ಇದ್ದಾನೆ, ಕೃಷ್ಣ ನಾನು ಇವರನ್ನು ಕೊಂದರೆ ನನಗೆ ಒಳ್ಳೆಯದಾಗ್ತದ? ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಂ. ಮತ್ತು ಅದೇ ಶಬ್ದ ಹೇಳ್ತಾನೆ, ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಅಂದ. ಹತ್ವಾ ಸ್ವಜನಂ ಅಹವೇ. ನಾನಿಲ್ಲಿ ಕರೆದು ಒಬ್ಬೊಬ್ಬರನ್ನು ಹುಡುಕಿ ಹೊಡೆದು ಹಾಕಿದರೆ ನನಗೆ ಶ್ರೇಯಸ್ಸಾಗತ್ತೆ. ಮನುಷ್ಯನಿಗೆ 2 ದಾರಿಗಳಿರುವುದು, ಒಂದು ಶ್ರೇಯಸ್ಸಿನ ದಾರಿ, ಒಂದು ಪ್ರೇಯಸ್ಸಿನ ದಾರಿಯಿಂದ. ಶ್ರೇಯಶ್ಚ ಪ್ರೇಯಶ್ಚತ ಉಭೌ ಸಿನೀತೆ ಅಂತ 2 ನಮ್ಮನ್ನು ಎಳಿತದೆ. ನಾವು ಯಾವುದನ್ನು ಆಯ್ಕೆ ಮಾಡ್ತೇವೆ ಅಂತ. ಇದನ್ನು ನಚಿಕೇತನಲ್ಲಿ ಯಮನ ಮಾತಾಡಿಸಿದಾಗ ಹೇಳಿದ್ದ. ಇದನ್ನೆಲ್ಲ ವಿಮರ್ಶೆಗೆ ತಂದಿದ್ದ. ನಿನಗೆ ಬಹಳ ವರ್ಷ ಬದುಕುವಂತೆ ಮಾಡ್ತೇನೆ ಆಯಿತಾ ಅಂತಾನೆ. ಅವು ವೇದಾಂತ ತತ್ವಗಳೆಡೆಗೆ ತನ್ನನ್ನು ತೊಡಗಿಸಿಕೊಳ್ಳಲಿಕ್ಕೆ ಯಮನಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ದ. ಧರ್ಮದೇವತೆ ತಾನೆ, ವಿಚಾರ ಮಾಡುವ ಅಂತ. ಆಗ ಅವನು ನುಣುಚಿಕೊಂಡ ಯಮ. ಅದೆಲ್ಲ ನಮ್ಮಲ್ಲಿ ಸ್ವಲ್ಪ ಚರ್ಚೆಯಲ್ಲಿ ಉಂಟು ಅಂದ. ಗಮ್ಮತ್ತುಂಟು. ದೈವೇರತ್ರ ವಿಚಿಕಿತ್ಸಿತಂಚ ಅಂತಾನವ. ಭಾರಿ ಖುಷಿಯಾಯಿತು ನಚಿಕೇತನೆ. ಅಲ್ಲ, ನಿಮ್ಮಲ್ಲಿಯೂ ಚರ್ಚೆಯಲ್ಲಿ ಉಂಟು ಅಂತಾದ್ರ ವಿಷಯ, ನನಗದು ಬೇಕೇ ಬೇಕು, ಅದನ್ನು ಹೇಳು ಅಂದ. ನಿನಗೆ ನಾನು ಬಂಗಾರದ ಸರ ಕೊಡುತ್ತೇನೆ, ನಿನ್ನನ್ನು ನೆಲದಲ್ಲಿ ದೊಡ್ಡ ಜನ ಅಂತ ಮಾಡುತ್ತೇನೆ, ನೀನು ಚಿರಂಜೀವಿ ಆಗ್ತೀಯ, ಸಾಯುವುದೇ ಇಲ್ಲ, ಮೃತ್ಯು ದೇವತೆ ಬರದಂತೆ ಮಾಡುತ್ತೇನೆ. ಅವ ಕೇಳುತ್ತಾನೆ, ಅತಿ ದೀರ್ಘೆ ಜೀವಿತೆ ಕೋರಮೇತ. ಸಾಯುವುದೇ ಇಲ್ಲ ಅಂತಾದರೆ ಮನುಷ್ಯ, ಹಾಗಾದರೆ ಅದರಲ್ಲಿ ಟೇಸ್ಟ್ ಎಂತ ಉಂಟು ಕೇಳ್ತಾನೆ. ಸಾಯುವುದೇ ಇಲ್ಲ ಅಂತ ಆಗಿಬಿಟ್ರೆ ಎಂಥದ್ದು ಯಾರು ಮಾಡೋದೇ ಇಲ್ಲ, ಮಲಗಿ ಬಿಡೋದು. ಸಾಯುವುದಿಲ್ಲ ಗ್ಯಾರಂಟಿ. ತಿನ್ನುವುದೆಂಥದಕ್ಕೆ, ತಿರುಗುವುದೆಂಥದಕ್ಕೆ, ಯಾವುದು ಮಾರ್ಕೆಟ್ ಯಾರಿಗೆ ಬೇಕು ಅಂದ. ಇಡೀ ಸ್ಟನ್ ಆಗದೆ ಇಡೀ ಪ್ರಪಂಚ ಸುಮ್ಮನೆ ಆಗಿಬಿಡ್ತದೆ. ಸಾಯುವುದೊಂದು ಇಲ್ಲ. ಈಗ ಸಾಯ್ತೇನೆ ಹೇಳಿ ಜನರು ಓಡೋದು, ಸ್ಪೀಡ್ ಭಯಂಕರ. ಎಂತಾದರೂ ಮಾಡಿ ಮುಗಿಸ್ಬೇಕು, ಏನಾದರೂ ಆಗಬೇಕು ಅಂತೇಳಿ ಬಂದೇ ಬರ್ತದೆ ಸಾವು ಎನ್ನುವುದು ಗೊತ್ತಿದ್ದೇ ಎಲ್ಲವನ್ನು ಮಾಡುವುದು. ಬೇಡ ಅಂದವ, ನನಗೆ ದೀರ್ಘಕಾಲ ಬದುಕು ಬೇಡ ಅಂದ. ಹಾಗಾದರೆ ನಿನಗೆ ನಾನು ಒಳ್ಳೆ ನರ್ತಕಿಯರನ್ನೆಲ್ಲ ಕೊಡ್ತೇನೆ, ಅವೇಳು ಸಾಂಸ್ಕೃತಿಕ ಕಾರ್ಯಕ್ರಮ ಗೌಜಿ ಕೊಡ್ತೇನೆ ಅಂದ. ರಾತ್ರಿ ಶುರುವಾದರೆ ಬೆಳಗಿನವರೆಗೆ ತಕ್ಕೋ ಅಂದ. ನಚಿಕೇತ ಎಂತಾಗಿದೆ ನನಗೆ ಕೇಳ್ತಾನೆ. ಅದಕ್ಕೆ ಹೆಸರೆಂಥದ್ದು? ನೀವು ಕೊಟ್ಟದ್ದು ಹಾಗೆ ಮನೋರಂಜನೆ ಅಂತ ಅಲ್ವಾ, ಮನೋರಂಜನೆ ಕಾರ್ಯಕ್ರಮಗಳು. ನನ್ನೆಂದು ಮನಸ್ಸು ಭಂಜನೆ ಆಗಿದೆ ಕೇಳ್ತಾವ. ನಮ್ಮ ಮಂಡೆ ಹಾಳಾಗಿದೆ ಒಂದು. ಮನೋರಂಜನೆ ಯಾರಿಗೆ? ಮನಸ್ಸು ಭಂಜನೆ ಆದವರಿಗೆ, ತಲೆ ಕೆಟ್ಟವರಿಗೆ, ಈ ಹುಚ್ಚ ಆಸ್ಪತ್ರೆಯಲ್ಲಿ ಇದ್ದವರಿಗೆಲ್ಲ ಸ್ವಲ್ಪ ಎಂತಾದರೂ ನೋಡಲಿಕ್ಕೆ ತೋರಿಸ್ಲಿಕ್ಕೆ ಉಂಟು. ಕೈಯಲ್ಲಿ ಗಿಳಿ ಮಾಡುವುದಾ ಅಥವಾ ಹೀಗೆ ಅಕ್ಕಿ ಮಾಡಿ ತೋರಿಸೋದು, ಅವರಿಗೆ ನಾಲಿಗೆ ಹೊರ ಹಾಕಿ ಮಾಡೋದು, ಸ್ವಲ್ಪ ಮಜಾ ಆಗಲಿ, ಸ್ವಲ್ಪ ತಲೆ ಸರಿ ಆಗಲಿ ಅಂತ. ನಮಗೇನು ತಲೆ ಕೆಟ್ಟಿದ? ಎಂಥದಕ್ಕೆ ಮನೋರಂಜನೆ ಕೇಳ್ತಾನವ? ತವೈವ ವಾಹ ತವ ನೃತ್ಯ ಗೀತೆ. ನಚಿಕೇತ ಯಮನ ಹತ್ತಿರ ಮಾತಾಡಿದ್ದು, ನಿಂಗೆ ಇರಲಿ ಮಾಡಿ ಬಡಿಯುವವರೆಲ್ಲ ಕುಣಿಯುವವರೆಲ್ಲ, ನನಗೆ ಅಂಥದಕ್ಕೆ ಕೇಳಿದ. ಮರ್ಯಾದೆ ತೆಗೆದಿದ್ದಾನೆ ಅವನು. ನಾನು ನಿನಗೆಲ್ಲ ತುಂಬ ಜನ ಕೊಡ್ತೇನೆ, ಆರ್ಟಿಸ್ಟ್ಗಳು ನನ್ನಲ್ಲಿ ಬೇಕಾದಷ್ಟು ಉಂಟು ಅಂದ. ಕುಣಿಯುವವರು, ಹಾಡುವವರು, ಬಡಿಯುವವರು, ಬಗೆ ಬಗೆಯದ್ದೆಲ್ಲ. ಎಂಥ ನಾಚಿಕೆ. ನಚಿಕೇತ ಆವತ್ತು ಹೇಳ್ತಾನೆ, ಖಂಡಿತ ನನ್ನನ್ನು ಪ್ರಲೋಭನೆ ಮಾಡಬೇಡ. ಆಟಿಕೆ ತೋರಿಸಿ, ಕುಣಿಯವರನ್ನು ನಿಲ್ಲಿಸಿ, ವೇಷ ಹಾಕಿಸಿ, ಬಡಿಯುವುದು ಮಾಡಿ ನನ್ನನ್ನು
ಪ್ರೇರಣೆಗೈಬೇಡ, ಹಾಳು ದಾರಿಗೆ ಎಳಿಬೇಡ, ನಾನು ಬರುವುದಿಲ್ಲ ಅಂದ. ನಿನ್ನ ಸಾಂಸ್ಕೃತಿಕ ಮೇಳ ಪೂರ ನಿನಗೇ ಇರಲಿ ಅಂದ. ನನಗೆ ತತ್ವಗಳ ಚಿಂತನೆ ಬೇಕು ಅಂದ. ನಮಗೆ ಶಾರ್ಟ್ ಪೀರಿಯಡ್ ಇರುವುದು, ನಾವು ಬಂದದ್ದು ಮನನಕ್ಕೆ, ಕಲಿಬೇಕಾದ್ದು ನಮ್ಮ ಧರ್ಮ, ವಿಷಯಗಳು ನನಗೆ ಅರ್ಹ ಅಂದ. ಭೇಷ್ ಅಂತಾನೆ. ಏಮ ನಿನ್ನಷ್ಟು ಹಠವಾದಿ ಅವರು ಬರಲಿಲ್ಲ ಮಾರೆ, ಹೇಳಿಕೊಡ್ತೇನೆ ಅಂದ. ಎಲ್ಲರೂ ಅಲ್ಲೇ ಕೂತ್ಕೊಳ್ತಾರೆ ಅಂದ. ಕುಣಿದು ಕುಪ್ಪಳಿಸುವುದರಲ್ಲಿ ಅದೆಲ್ಲ ಪ್ರಾಣಿಗಳಲ್ಲಿ ದೇವರು ಇಟ್ಟುಬಿಟ್ಟ. ಪ್ರಾಣಿ ಪಕ್ಷಿಗಳಲ್ಲಿ ಅದೆಲ್ಲ ಹಾಕಿಬಿಟ್ಟಿದ್ದಾನೆ, ಅವುಗಳಿಗೆ ಬೇರೆ ಇಲ್ಲ. ಮನುಷ್ಯನಿಗೆ ಓದಲಿಕ್ಕೆ ಬೇಕಾದಷ್ಟಿದೆ, ಬೇಕಾದಷ್ಟು ಚಿಂತನೆಗೆ ಸಾಮ್ರಾಜ್ಯಗಳಿವೆ. ಹಾಗಾಗಿ ಅದರ ಹತ್ತಿರ ಹೋಗಬೇಕು ಅಂತೇಳಿ, ಆದರೆ ಅದೆಲ್ಲ ಸೆಳೆತಗಳು, ಎಳೆತಗಳು, ಡೈವರ್ಟ್ ಮಾಡಲಿಕ್ಕೆ ನಮ್ಮನ್ನು ಎಷ್ಟು ಗಟ್ಟಿ ಇದ್ದಾನೆ, ಎಷ್ಟು ಯೋಗ್ಯನಿದ್ದಾನೆ ಅಂತ ನೋಡಲಿಕ್ಕೋಸ್ಕರ ಅದನ್ನೆಲ್ಲ ತಂದಿಡ್ತಾರೆ. ಅದನ್ನೆಲ್ಲ ಓವರ್ಕಮ್ ಮಾಡಿದ ಅಂದರೆ ಅವ ಸಾಚ ಅಂತ ಅರ್ಥ, ಪಾಸ್ ಅಂತ ಅರ್ಥ ವಾಸ್ತವವಾಗಿ ಬದುಕಿನಲ್ಲಿ. ಹೀಗೆ ಬಹಳ ಸುಂದರವಾಗಿ ಅರ್ಜುನ ಹೇಳುತ್ತಾನೆ, ನನಗೆ ಒಳ್ಳೆಯದಾಗುವುದು ಕಾಣುತ್ತಾ ಇಲ್ಲ. ಇದೆಲ್ಲ ಪ್ರೇಯಸ್ಸಿನ ದಾರಿಗಳು. ಮನುಷ್ಯನನ್ನು ಪ್ರಲೋಭನೆ ಮಾಡಿ ಇಷ್ಟ ಆಗುವುದನ್ನೆಲ್ಲ ಕೊಡ್ತಾರೆ. ಆದರೆ ಅವನಿಗೆ ಅದರಲ್ಲಿ ಆತ್ಯಂತಿಕ ಶ್ರೇಯಸ್ಸಾಗ್ತದ, ಒಳ್ಳೆಯದಾಗ್ತದ? ಒಳ್ಳೆಯದಾಗುವುದಿಲ್ಲ. ತಿನ್ನಲಿಕ್ಕೆ ಇಷ್ಟ ಆಗ್ತದೆ ನಮಗೆ ಸ್ವೀಟುಗಳು ಮತ್ತೊಂದುಗಳೆಲ್ಲ, ಆದರೆ ಒಳ್ಳೆಯದಾಗ್ತದದಿಂದ ಹೊಟ್ಟೆ ಹಾಳಾಗ್ತದೆ. ಕರಿದದ್ದು ತಿಂದ ನಂತರ ರೋಗಿ ಆಗ್ತಾನವ. ಅದರಿಂದ ಪ್ರೇಯಸ್ಸು ಬೇರೆ, ಶ್ರೇಯಸ್ಸು ಬೇರೆ. ಬಹಳ ಕಡಿಮೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಒಂದೇ ಆಗುವುದು. ಅದು ಎರಡು ದಾರಿಗಳೇ ಬೇರೆ. ಉದ್ಧಾರನಾಗಬೇಕಾ, ಅವನ ಕಷ್ಟವನ್ನು ಅನುಭವಿಸಬೇಕು. ಸುಖವನ್ನೇ ಅನುಭವಿಸ್ತಾನ, ಮಜಾ ಮಾಡ್ತಾನ, ಸರ್ವೇಂದ್ರಿಯಗಳಿಲ್ಲ, ಅವು ಸೋತು ಹೋಗ್ತಾನೆ. ಆದ್ದರಿಂದ ಹೇಳಿಬಿಟ್ಟ, ನನಗೆ ಮುಂದಿನ ಹಂತದಲ್ಲಿ ಒಳ್ಳೆಯದು ಅನಿಸುವುದಿಲ್ಲ. ನಚ ಶ್ರೇಯೋನು ಪಶ್ಯಾಮಿ. ನಾನು ಮತ್ತೆ ಮತ್ತೆ ಪರೀಕ್ಷಿಸಿದ್ರು, ಯೋಚನೆ ಮಾಡಿದ್ರು, ಮುಂದೆ ನೋಡಿದರೂ ನನಗೆ ಒಳಿತಾಗ್ತದೆ ಅಂತ ಕಾಣುವುದಿಲ್ಲ. ಇದು ಒಳ್ಳೆಯದಲ್ಲ, ಮುಂದಕ್ಕೆ ಒಳ್ಳೆಯದು ಕಾಣುವುದಿಲ್ಲ. ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಮತ್ತು ಕೇಳ್ತಾನೆ, ಇನ್ನೊಮ್ಮೆ ಹೇಳ್ತಾನೆ ಸ್ವಜನಂ ಅಂತ. ಸುಮಾರು ಸರ್ತಿ ಅದನ್ನೇ ಹೇಳುದವ. ನಮ್ಮವರನ್ನು ನಾನು ಕೊಂದು ಸುಖವಾಗಿದ್ದೇನೆ ಹೇಳುವುದು ಹೇಗೆ ನಾನು? ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ. ಎಲ್ಲರನ್ನಿಟ್ಟುಕೊಂಡ, ನನ್ನವರನ್ನು ನಾನು ಕೊಂದುಕೊಂಡು ನಮ್ಮವರೆಲ್ಲ ಗಮ್ಮತ್ತಿನಲ್ಲಿ ಇರಲಿಕ್ಕೆ ಬರ್ತದಾ? ಶ್ರೇಯಸ್ಸಿನ ದಾರಿ ಬಿಡು ಮಾರಾಯ. ಈಗಿನ ಗಮ್ಮತ್ತಾಗ್ತದೆ ಇಲ್ವೋ? ರಾಜ್ಯ ಸಿಗ್ತದೆ, ಬೊಕ್ಕಸ ನಮ್ಮದಾಗ್ತದೆ, ಊರೆಲ್ಲ ನಮ್ಮದೇ. ಎಷ್ಟು ಬೇಕಾದರೂ ಅರಮನೆ ಜನರಿಗೆ ಸೈಟುಗಳನ್ನು, ಎಕರೆಗಳನ್ನು ತೆಗಿಬೋದು. ಮಾಡೋದೆಂಥದ್ದು ಗೊತ್ತಿಲ್ಲ, ಹೇಳಲಿಕ್ಕೇನು? ಹೆಸರಲ್ಲಿ ಉಂಟು ಹೇಳಿ ಮಾಡೋದೆಂಥದ್ದು ಇಲ್ಲ. ದೊಡ್ಡ ಸಮಾಧಿ ಮಾಡಿದರೂ ಅದು 6-7 ಅಡಿಯಲ್ಲೇ ಮುಗಿದೋಗ್ತದೆ, ಮತ್ತೆಲ್ಲ ವೇಕೆಂಟೆ, ಸುಮ್ಮನೆ ಪ್ರಯೋಜನ ಆಗಲಿಲ್ಲ. ಸುಟ್ಟರೂ ಅಷ್ಟೇ, ಹೂತರೂ ಅಷ್ಟೇ, ಆಗುವುದಷ್ಟೇ. ಆದ್ದರಿಂದ ಹೇಳಿದ, ಇವತ್ತಿನ ಸುಖಕ್ಕೋಸ್ಕರ ನಾನು ಅವರನ್ನು ಬಡೀಲಿಯಾ? ಸ್ವಜನರನ್ನು. ಅದು ಸುಖವಾ? ನಾಳೆ ನೆನಪಾಗ್ತಾ ಇರ್ತದೆ. ಇದನ್ನು ಕೇಳಿಕೊಂಡೇ ಕೆಲವೆಲ್ಲ ನಾಟಕ ಬರೆದಿದ್ದಾರೆ ಅವರು. ಕೊಲೆ ಮಾಡಿ ಬಂದ ಸಿಂಹಾಸನದಲ್ಲಿ ಕೂತಾಗ ಅವನಿಗೆ ನೆತ್ತರ ಪಸೆ ಕಾಣುವುದು, ಊಟಕ್ಕೆ ಕೂತಾಗ ಕೈಯಲ್ಲಿ ನೆತ್ತರ ಬಂದಾಗ ಕೈ ತೊಳೆದು ಬರುವುದು, ಈ ಆಮ್ಲೆಟ್ ಮುಂತಾದೆಲ್ಲ ನಾಟಕಗಳಲ್ಲೆಲ್ಲ ಹಾಕ್ತಾರೆ ವಿಷಯಗಳನ್ನು. ಇದರದ್ದೇ ಸಣ್ಣ ತುಂಡದು ಅಷ್ಟೇ. ಇವ ಅವತ್ತೇ ಹೇಳಿಬಿಟ್ಟ, ನಾನು ಹೇಗೆ ಸ್ವಜನಮ್ಮಿ ಕಥಂ ಹತ್ವಾ ಸುಖಿನಸ್ಯಾಮ ಮಾಧವ. ನೀನು ಹೇಳು. ಮತ್ತು ಮಾಧವ ಅಂತಾನೆ. ಮಧು ಅಂದರೆ ಆನಂದ ಅಂತ ಅರ್ಥ, ಖುಷಿಯಿಂದ ಅರ್ಥ. ನೀನು ಖುಷಿಯಲ್ಲಿದ್ದೀಯ, ಹೌದು. ಅದು ಖುಷಿ, ಇದು ಖುಷಿ ಸರಿ ಉಂಟಾ? ಸುಖದ ಸುಪ್ಪತ್ತಿಗೆ ನೀನು ಕೃಷ್ಣ, ನೀನು ಮಾಧವ, ಎಲ್ಲ ಅರ್ಥದಲ್ಲಿ ಕರೀದ ಹಾಗೆ ಅವನು. ಗಮ್ಮತ್ತಿನಲ್ಲಿ ಇರಬೇಕಾದವರು ನಾವೆಲ್ಲ ನಗನಗ್ತಾ ಇರಬೇಕು, ಬಡದಾಡ್ತಾ, ದ್ವೇಷ ಮಾಡ್ತಾ, ಅದನ್ನು ಮುಂದುವರಿಸ್ತಾ. ಅದು ಮತ್ತು ಮರಿಮಕ್ಕಳ ಕಾಲದಲ್ಲಿ ಮುಂದುವರಿತದೆ. ಅವು ಅಜ್ಜ ಹೊಡ್ಕೊಂಡಿದ್ದಾರೆ ಅಂದದೀಗ ಓದೋಡ್ಕೊಳ್ಳೋದು ಎಂಥದಕ್ಕೆ ಗೊತ್ತಿಲ್ಲ. ಈಗ ಹಸ್ತಿನ ಬರುವ ಗಂಗೆಯಲ್ಲಿ ಮುಳುಗಿರ್ತದೆ, ಇಂದ್ರಪ್ರಸ್ಥವನ್ನು ಕೊಳ್ಳೆ ಹೊಡೆದಿರ್ತಾರೆ. ಆದರೆ ಅಜ್ಜರಜ್ಜರ ಕಾಲದಲ್ಲಿ ಹೊಡೆದಾಟ ಆಗಿದೆಯಲ್ಲ, ಇವತ್ತು ಹೊಡೆದಾಡುವುದೇ ಪ್ರಯೋಜನ ಏನು ಗೊತ್ತಿಲ್ಲ, ಸುಮ್ಮನೆ. ಅದು ನಮ್ಮದು ಏವಂ ಪರಂಪರಾ ಪ್ರಾಪ್ತ ಹೇಳಿಕೊಂಡು ಇದು ಹಿಂದಿನಿಂದ ಬಂದಿದೆ. ನಮ್ಮ ಮನೆತನದಲ್ಲಿ ಕಾದಾಟವನ್ನು ನಿಲ್ಲಿಸಬಾರದು ಅಂತ ಹೇಳಿದ್ದಾರೆ. ಅದನ್ನ ಕೃಷ್ಣನಲ್ಲಿ ಮತ್ತೂ ಕೇಳಿದವನದನ್ನೇ. ಎರಡೂ ಆಗುವುದಿಲ್ಲ. ಇವತ್ತಿನ ಸುಖದ ಯೋಚನೆ ಅಂದರೂ ಅದು ಪ್ರೇಯಸ್ಸಾಯಿತು, ನಾಳಿನ ಯೋಚನೆ ಅಂದರೂ ಅದು ಶ್ರೇಯಸ್ಸಾಯಿತು. ಎರಡೂ ಸಿಗುವುದಿಲ್ಲ ಅಂದಾಗ ಯಾರು ಕೆಲಸ ಮಾಡ್ತಾರೆ?
ಎರಡು ದಾರಿಯೂ ನನಗಿಲ್ಲ ಅಂದ. ಸ್ವಜನರ ಸಂಹಾರದಿಂದ ನಾನು ಎರಡನ್ನೂ ಪಡೆಯುವುದಿಲ್ಲ, ನನಗೆ ಬೇಡ ಅಂದ. ಇವರೆಲ್ಲ ಬಂದಿದ್ದಾರೆ. ಹಿಂದೆ ಹೇಳಿಕೊಂಡ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಹಿ ಯುದ್ಧೇ ಪ್ರಿಯ ಚಿಕೀರ್ಷವ ಅಂತ. ಶ್ರೇಯಸ್ಸಿನ ಕತೆ ಬಿಡಿ, ಇದರಿಂದ ಸಂಹಾರದಿಂದ ದುರ್ಯೋಧನಿಗೆ ಒಳ್ಳೆಯದಾಗ್ತದ? ಒಳ್ಳೆಯದಾಗುವುದಿಲ್ಲ. ನೆಚ್ಚಿನ ಪಾಂಡವರನ್ನು, ತಮ್ಮನ ಮಕ್ಕಳನ್ನು ಅನಾಮತ್ತಾಗಿ ಮೋಸದಾಟದಲ್ಲಿ ಸೋಲಿಸಿ ಮತ್ತು ಕೊಲೆ ಮಾಡುವುದು ಅಂದರೆ ದುರ್ಯೋಧನೆಗಳಿಗೆ ಒಳ್ಳೆಯ ವಿಷಯ ಅಲ್ಲದು. ಆದರೆ ಇಷ್ಟು ಜನ ಸೇರಿದ್ದಾರೆ ದುರ್ಯೋಧನೊಟ್ಟಿಗೆ, ಇವರನ್ನು ಮುಗಿಸ್ತೇನೆ, ಹೊಡಿತೇನೆ, ಅವರಿಗೆ ರಾಜ್ಯವನ್ನು ಕೊಡಿಸ್ತೇನೆ ಅಂತ. ಅದನ್ನು ಯೋಚನೆ ಮಾಡಿದ್ದೆ ಇವ. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಗಾಮಾನ್ ಅವಸ್ಥಿತಾನ್ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕೀರ್ಷವ. ಧೃತರಾಷ್ಟ್ರನ ಮಗನಿಗೆ, ದುರ್ಯೋಧನನಿಗೆ ಯುದ್ಧದಲ್ಲಿ ಒಳ್ಳೆಯದಾಗಬೇಕು ಅಂತೆಲ್ಲ ಸೇರಿದ್ದಾರಲ್ಲ, ಪ್ರಿಯ ಚಿಕೀರ್ಷವ, ಅವನಿಗೆ ಪ್ರೀತಿಯಾಗಬೇಕು ಹೇಳಿದ್ದಾರೆ. ಇವ ಹೇಳ್ತಾನೆ ಸ್ವಜನಮ್ಮಿ ಕಥಂ ಮತ್ವ ಕಾ ಪ್ರೀತಿ ಸ್ಯಾತ್ ಜನಾರ್ದನ, ಪ್ರೀತಿ ಹೇಗೆ ಆಗ್ತದೆ ಕೇಳ್ತಾನೆ. ಅವರು ನಮ್ಮನ್ನು ಕೊಂದರೂ ಪ್ರೀತಿ ಆಗ್ತದೆ ಎಲ್ಲಿ? ನಾವು ಅವರನ್ನು ಕೊಂದರೂ ಪ್ರೀತಿಯಲ್ಲಿ ಪಡಿತೇವೆ? ಎಲ್ಲಿ ಜನಾನುರಾಗ ಇದೆ? ಎಲ್ಲಿ ಖುಷಿ ಆಗ್ತದೆ? ಟೆಂಪರರಿಯೂ ಇಲ್ಲ, ಪರ್ಮನೆಂಟೂ ಇಲ್ಲ. ಈಗಿನ ಯೋಚನೆಗೂ ನಮಗೇನು ಖುಷಿ ಕಾಣುವುದಿಲ್ಲ. ಅದಕ್ಕೆಲ್ಲ ಹೇಳ್ತಾರೆ ನಿಮಿತ್ತ ನಿಜ ಪಶ್ಯಾಮಿ ಎಲ್ಲ ಹೇಳ್ತಾನೆ. ನನಗೆ ಎಂಥದ್ದು ಕಾಣ್ತಾ ಉಂಟು ಅಂತಾನೆ, ಸಿಗ್ನಲ್ಸ್ಗಳು ಬರ್ತಾ ಇವೆ ಅಂತಾನೆ ಅವನು. ನಿಮಿತ್ತಗಳು, ಶಕನಗಳು, ನಮಗೆ ಯಾವಾಗಲೂ ಶಕನಗಳು ನಮ್ಮ ಯೋಚನೆಗಳಿಗೆ ಮತ್ತು ನಮ್ಮ ಕನ್ಕ್ಲೂಷನ್ಗಳಿಗೆ ಕೆಲವೊಮ್ಮೆ ನಮಗೆ ಬೇಕಾದಾಗ ಶಕುನಗಳು ಬರ್ತವೆ. ಅದನ್ನು ಟ್ಯಾಲಿ ಮಾಡಿ ನಾವು ಗಮ್ಮತ್ತಲ್ಲಿ ಹೇಳ್ತೇವೆ, ನೋಡಿ ಈಗಲೂ ಶಬ್ದ ಆಯ್ತು ನೋಡಿ, ಅದಕ್ಕೆ ನಾನು ಹೇಳಿ ಸರಿ ಅಂತ ಹೇಳ್ತಾರೆ. ಅದು ಯಾವಾಗಲೂ ಬಿಡುದು ಬಿಡ್ತಾನೆ ಇರ್ತಾರೆ ಅದು ದೀಪಾವಳಿಯಲ್ಲಿ. ಆದರೂ ಕೂಡ ಅದಕ್ಕೆ ನೋಡು ಸರಿ ಉಂಟು ಅಂತ. ನಮಗೆ ಬೇಕಾದಾಗ ನಾವು ಯಾವುದೇ ಶಕುನಗಳನ್ನು ತಿರುಚುತ್ತೇವೆ, ತೋರಿಸುತ್ತೇವೆ, ಬೇಡ ಅದರಲ್ಲಿ ಮುಗಿಸುತ್ತೇವೆ, ನಿಲ್ಲಿಸ್ತೇವೆ. ಇವನಿಗೂ ಹಾಗೆ ಆಗಿದೆ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ, ಅದನ್ನು ಭಾಳ ಚೆನ್ನಾಗಿ ರೀಡಿಂಗ್ ಮಾಡಿದ್ದಾನವ. ಅದು ಉಲ್ಟಾ ಪಲ್ಟಾ ಕಾಣ್ತಾ ಉಂಟಲ್ಲ, ಒಳ್ಳೆಯದಾಗಿ ಕಾಣ್ತಾ ಇಲ್ಲ ಶಕುನಗಳು ಅಂತಾನೆ ನೋಡಿ. ಅದು ಯಾರಿಗೆ ಶಕುನ ಕೇಳಿದ್ನವ? ವಿಮರ್ಶೆ ಮಾಡಲಿಕ್ಕೆ ನೋಡಿದ್ನ? ಕಾಗೆ ಸುತ್ತು ಬರ್ತದೆ ಎಂದು ಮಾಡೋದು, ಕೂಗ್ತದೆ ಇಟ್ಟುಕೊಳ್ಳುವ. ಅದು ಪಕ್ಕದ ಮನೆಯವರೆಗೆ ನಮಗೆ ಯಾರಿಗೆ ಗೊತ್ತು? ಇಬ್ಬರು ಅಕ್ಕಪಕ್ಕದಲ್ಲೇ ಇದ್ದಾರಲ್ಲ, ಒಂದೇ ಬಿಲ್ಡಿಂಗ್ನಲ್ಲಿ ಇದ್ದರೆ, ಕಾಗೆ ಹೋಗಿದ್ರೆ ಅಷ್ಟು ಜನರಿಗೆ ಯಾರಿಗೆ ಘಾಸಿ ಅಂತ ಹೇಳೋದು ನಾವು? ವಿಮಾನ ಹತ್ತಿದವರಿಗ, ರೈಲಲ್ಲಿ ಹೋದವರಿಗ, ಅದು ಸ್ಕೂಟರ್ ಬಿಟ್ಟವರಿಗೆ ಎಂತ ಕೇಳಿದ್ದು ಇವತ್ತು? ಕಿವಿ ಎಲ್ಲರಿಗೂ ಹೇಳ್ತದೆ, ಕಾಗೆ ಹೋಗುವುದು ಒಬ್ಬನಿಗೆ ಹೇಳೋದಲ್ಲ ಅದು. ಆದ್ದರಿಂದ ಅದು ಕೌರವರಿಗೂ ದುಷ್ಟ ಅಂತ ಹೇಳ್ಬೋದು. ಕರ್ಕಶವಾದ ಈ ಶಬ್ದಗಳೆಲ್ಲ ಹಾಕಿದ್ದು ನೋಡಿ, ಒಮ್ಮೆಲೆ ಎಲ್ಲ ಬಡಿದದ್ದು ಕೇಳಿ ಆ ಹಕ್ಕಿಗಳಿಗೋ ಆ ವಾತಾವರಣಕ್ಕೋ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು, ಅವುಗಳು ಕಿರುಚಾಡಿರ್ಬೋದು. ಎಂಥ ನಿಮಿತ್ತಗಳಾಗಿವೆ ಅಂತ ಇಲ್ಲಿ ಸಂಜೆ ಹೇಳುವುದಿಲ್ಲ ಧೃತರಾಷ್ಟ್ರನಿಗೆ. ಎಲ್ಲಿಯಾದರೂ ಅವನು ಕೇಳಿ ಗಾಬರಿ ಆದಾನು, ಅದು ಕೌರವರಿಗೆ ಸಂಬಂಧಪಟ್ಟದ್ದಿದ್ದರೆ. ಆದರೆ ಅರ್ಜುನ ನೋಡಿಕೊಂಡು ತನಗಿರ್ಬೋದು ಅಂತ ಮಾಡಿಕೊಂಡು, ಯಾವತ್ತಾಗೆ ನಮಗೆ ಬೇಕಾದ್ದನ್ನು ನಾವು ಮಾಡಿಕೊಳ್ಳುತ್ತೇವೆ. ಇವತ್ತು ಶಾಲೆಗೆ ಹೋಗಲಿಕ್ಕೇ ಬೇಡ ಅಂತಾದರೆ ಅಲ್ಲಿ ಎಡವಿ ಬಿದ್ದು ಮುಳ್ಳು ಚಚ್ಚಿ ಕಾಲಿಗೆ ಮುಳ್ಳು ಕತ್ತಿದೆ, ಇವತ್ತು ಹೋಗಲಿಕ್ಕಿಲ್ಲ ಶಾಲೆಗೆ ಅಂತ ಕೂತ್ಕೊಂಡು ಬಿಡ್ತೇವೆ. ಅದೇ ಒಂದೊಮ್ಮೆ ಇವತ್ತೇನಾದರೂ ಸ್ಪೋರ್ಟ್ಸ್ ಡೇ ಅಥವಾ ಮತ್ತೊಂದು ಡೇ ಆದರೆ ಹೋಗಲಿಕ್ಕೆ ಉಂಟು ಅಂತಾದರೆ ಕೈಕಾಲು ಮುರಿದುಕೊಂಡಿದ್ದರೂ ಓಡ್ತಾರೆ ಹೇಗಾದರೂ ಮಾಡಿ. ನಮಗೆ ಬೇಕಾದರೆ ಯಾವುದೂ ನಿಮಿತ್ತಗಳು ಅಪಶಕನಗಳಾಗುವುದಿಲ್ಲ. ನಮಗೆ ಬೇಡ ಅಂದಾದರೆ ಎಂಥದೊಂದು ಸಣ್ಣ ವಿಷಯವೂ ದೊಡ್ಡ ಸಂಗತಿಯಾಗಿ ನಮ್ಮನ್ನು ಕಾಡ್ತದೆ. ಆದರೆ ಇವನಿಗೆ ಒಟ್ಟಾರೆ ಎಲ್ಲರೂ ನನ್ನವರು ಅಂತ ಕಾಣಲಿಕ್ಕೆ ಹೋಗಿ ಅರ್ಜುನನಿಗೆ ತಾನು ಮಾಡಲಿಕ್ಕೆ ಹೊರಟದ್ದು ಸಮ ಇಲ್ಲ ಅಂತೆನ್ನುವುದು ಮಂಡೆಗೆ ಬಂದಿದೆ. ಅದನ್ನು ಕೃಷ್ಣನಲ್ಲಿ ಹೇಳಿಯೇ ಬಿಟ್ಟ. ಅವರಿಗೂ ಪ್ರೀತಿ ಮಾಡಲಿಕ್ಕೆ ಗೊತ್ತಿಲ್ಲ ದುರ್ಯೋಧನನಿಗೆ. ಕೊಲ್ಲುವುದರಿಂದ ಪ್ರೀತಿ ಅಲ್ಲ, ಇವನದ್ದು ಲಾಜಿಕ್ಕೇ ಬೇರೆ, ಸಂಹಾರ ಮಾಡದೇ ಇರೋದ್ರಿಂದ ಪ್ರೀತಿ ಅಂದುಬಿಟ್ಟ. ನಿಹತ್ಯ ಧರ್ತರಾಷ್ಟ್ರ ಅನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಅಂದರೆ ಕೊಂದರೆ ಪ್ರೀತಿಯಲ್ಲಿ ಬರ್ತದೆ. ಅವರೆಲ್ಲ ಧೃತರಾಷ್ಟ್ರನ ಜೊತೆಯಲ್ಲಿ ಸೇರಿದವರೆಲ್ಲ ಪ್ರೀತಿ ಬರ್ತದೆ ಅಂತ ಹೋರಾಟಕ್ಕೆ ನಿಂತಿದ್ದಾರೆ. ಅವರು ಹೋರಾಡುವುದರಿಂದ ಪ್ರಿಯ ಆಗುವುದು ಎನ್ನುವುದು ಸುಳ್ಳು, ಹೋರಾಡದೆ ಇರುವುದರಿಂದ ಪ್ರಿಯ ಆಗುವುದು ಎನ್ನುವುದು ಸತ್ಯ. ನೋಡಿ ಹೇಗೆ ಉಂಟು. ಕೆಲವೊಮ್ಮೆ ನಾವು ಡಿಸಿಷನ್ ತಗೊಂಡು ಹೋಗಿರ್ತೇವೆ ವೈದ್ಯರ ಹತ್ರ, ಅವ್ರ ಹತ್ರ ಹೇಳ್ತೇವೆ ನಾವು, ಈಗ ಬಿಸಿ ಬಿಸಿ ಕಾಫಿ ಕುಡಿಯೋದು ಒಳ್ಳೆಯದೇ ಉಂಟಲ್ಲ ಅಂತ. ಅವ್ರು ಹೇಳ್ತಾರೆ ಕಾಫಿ ಕುಡಿಬಾರ್ದು ಅಂತಲೇ ಇರುವುದಲ್ವ ಹೇಳ್ತಾರೆ. ಇದೇ ಟಗ್ಫಾರ್ ಆಗೋದು. ಮತ್ತೆ ಪುನಃ ಕೇಳ್ತೇವೆ, ನೋಡಿ ಒಂದೇ ವಿಷಯ, ವೈದ್ಯರು ಹೇಳೋದು ವಿರುದ್ಧವಾಗಿ, ನಾವು ಹೇಳೋದು ಸರಿಯಾಗಿ ಅಂತ. ಕೊನೆಗೆ ವೈದ್ಯರು ನಮಗೆ ಒಪ್ತಾರೆ, ನಿನಗೆ ಬೇಕಾದರೆ ಮಾಡಿಕೋ ಮಾರಾಯ, ಪರವಾಗಿಲ್ಲ, ಯಾಕೆಂದರೆ ಮನಸ್ಸಿಗೆ ಯಾವುದು ಸಮಾಧಾನ ಆಗ್ತದೋ ಅದುವೇ ಮದ್ದು ಆಗ್ತದೆ ಎಂದು ಅವರು ಒಪ್ಪಿಕೊಳ್ತಾರೆ ಕೊನೆಗೆ. ಇದರಿಂದ ಅರ್ಜುನ ವಿರುದ್ಧವಾಗಿ ಹೇಳ್ತಾನೆ, ಧೃತರಾಷ್ಟ್ರರಿಗೆ ಪ್ರಿಯವಾಗುವಂತೆ ಮಾಡಿದ್ದು ಜಮಾವಣೆ ಹೋರಾಟ ಅಂತಾದರೆ ಪ್ರೀತಿ ಎನ್ನುವುದು ಸಾಯುವುದರಲ್ಲಿ ಇಲ್ಲ ಎನ್ನುವುದೇ ನನ್ನ ವಾದ ಅಂದುಬಿಟ್ಟ. ಅಂದರೆ ಯಾರಿಗೆ ಒಳ್ಳೆಯದು, ನಾಳೆಗೂ ಒಳ್ಳೆಯದು ಯಾವುದೊಂದು ಅರ್ಥ ಆಗುವುದಿಲ್ಲ. ಇವತ್ತಿನ ಒಳ್ಳೆಯದನ್ನು ನಾಳೆಗೂ ಎಳಿಬೇಕಾಗ್ತದೆ, ಆದ್ದರಿಂದ ಒಪ್ಪುವುದಿಲ್ಲ ಅಂದವ.
ಅಧರ್ಮ ಅಂದ ಮತ್ತೆ ಮೂರನೇ ಸೊಲ್ಲವನತ್ತು. ಮೊದಲು ಹೇಳಿದ ದೃಷ್ಟೇವಂ ಸ್ವಜನಂ ಕೃಷ್ಣ ಅಂದ, ಎರಡನೇ ಸರ್ತಿ ಬಂದ ನಿಹತ್ಯ ಅಂತ ಹೇಳಿಬಿಟ್ಟ, ಮೂರನೇ ಸರ್ತಿ ಅಧರ್ಮಾಭಿಭವಾತ್ ಕೃಷ್ಣ ಅಂತಾನೆ. ಇದು ಅಧರ್ಮ ಅಲ್ವಾ ಅಂತಾನೆ. ಇದು ವಿಚಿತ್ರವಾದ ವಾದ ಮಾತ್ರ. ಧರ್ಮ ಯಾವುದು? ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಅಂತ ಶುರು ಮಾಡ್ತಾನೆ. ಯಾವುದು ಅಧರ್ಮ? ಧರ್ಮ ಅಂದರೆ ಏನು? ಹೇಗೆ ಅದನ್ನು ತೀರ್ಮಾನ ಮಾಡುವ? ಒಂದು ದೊಡ್ಡ ವಾಕ್ಯ ಇದೆ, ಧರ್ಮೋ ಭವತಿ ಅಧರ್ಮೋಪಿ ಇವನ ಭಕ್ತೈ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ. ಧರ್ಮಾಧರ್ಮಗಳ ಜಿಜ್ಞಾಸೆ ವಿಮರ್ಶೆ ಅನ್ನೋದು ಬಹಳ ಕಷ್ಟವಾದದ್ದು. ಧರ್ಮಸೇ ಚರಣಂ ಶ್ರೇಯ, ಧರ್ಮಜ್ಞಾನ ಅಂತೂ ದುಷ್ಕರಂ. ಮಾಡಲಿಕ್ಕೆ ಸುಲಭ, ಯಾವುದು ಅಂತ ಹೇಳಲಿಕ್ಕೆ ಕಷ್ಟ. ಧರ್ಮರಾಜ ಹೊರಟದ್ದೇ ಅಲ್ಲಿ. ಬಂದ ವಿದುರ, ಧರ್ಮರಾಜನಲ್ಲಿ ಹೇಳಿದ, ದೊಡ್ಡಪ್ಪ ಕರೀತಾ ಇದ್ದಾನೆ ಧೃತರಾಷ್ಟ್ರ, ನಿನ್ನ ದೊಡ್ಡಪ್ಪ ನನ್ನ ಅಣ್ಣ, ಜೂಜಾಡಲಿಕ್ಕೆ ಬರಬೇಕಂತೆ ಅಂತ. ಆಯಿತು ಅಂದ ಧರ್ಮರಾಜ. ದೊಡ್ಡಪ್ಪ ಕರೀತಾನಲ್ಲ, ಬರ್ತೇನೆ. ಅವರು ದೊಡ್ಡಪ್ಪ, ಅಪ್ಪ ಹೇಳಿದ್ದು ಕೇಳಬೇಕು ನಾವು, ಹೊರಡ್ತೇನೆ ಅಂದ. ವಿದುರ ಹೇಳುತ್ತಾನೆ, ನಾನು ಚಿಕ್ಕಪ್ಪ ನಿನಗೆ, ನಾನು ಹೇಳುತ್ತೇನೆ ಜೂಜಾಡಲಿಕ್ಕೆ ಬರಬೇಡ ಅಂತ. ನೀವು ಹೇಳೋದು ಯಾರು ಕೇಳಿದ? ನಾನು ಚಿಕ್ಕಪ್ಪ ಹೇಳೋದು. ಮತ್ತು ಆಗ ಹೇಳಿದ್ದು ಯಾರು ಕೇಳಿದ? ಆಗ ನಾನು ಅಂಬ್ಯಾಸಿಡರ್, ರಾಯಭಾರಿ, ಹಸ್ತಿನಪುರದ ಗದ್ದುಗೆಯಲ್ಲಿ ಅರಸನಾಗಿ ನಿಂತ ಧೃತರಾಷ್ಟ್ರ ರಾಜ ಹೇಳುತ್ತಾ ಇದ್ದಾನೆ ನೀನು ಆಡಲಿಕ್ಕೆ ಬರಬೇಕಂತೆ ಅಂತ. ನಾನು ನಿನ್ನ ಮೇಲಿನ ಪ್ರೀತಿ ವಿಷಯದಿಂದ ರಾಜಕೀಯದ ಚಿಂತನೆಯಲ್ಲಿ ಒಬ್ಬ ಸಲಹೆ ಸೂಚನೆಗಾರನಾಗಿ, ಆಪ್ತ ಮಿತ್ರನಾಗಿ, ಸಂಬಂಧಿಯಾಗಿಯೂ ಧರ್ಮದ ನೆಲೆಯಲ್ಲಿಯೂ ಹೇಳುತ್ತಾ ಇದ್ದೇನೆ, ಜೂಜಾಡುವುದು ಕ್ಷತ್ರಿಯನಿಗೆ ತಪ್ಪಾದ ಒಂದು ಕತೆ, ಅನಾಹುತ ಆಗ್ತದೆ, ಹಾಗಾಗಿ ನೀನು ಬರಲೇಬಾರ್ದು. ನಾನು ದೊಡ್ಡಪ್ಪ ಹೇಳಿದ್ದು ಮುರಿಯುವುದಿಲ್ಲ ಅಂದ ಬಂದುಬಿಟ್ಟ. ದೊಡ್ಡ ಧರ್ಮವನ್ನು ಉಳಿಸ್ತೇನೆ ಅಂತ ಬಂದ. ನಿಜವಾಗಿ ಅದು ದೊಡ್ಡ ಧರ್ಮ. ರಾಜರಿಗೆ ಜೂಜಾಡಲಿಕ್ಕಿಲ್ಲ ಎನ್ನುವುದು ಶಾಸ್ತ್ರವಾದವಾದ. ದ್ಯೂತಂ ಪಾನಂ ಸ್ತ್ರೀಯ ಸೂನ ಯತ್ರ ಅಧರ್ಮಶ್ಚತುರ್ವಿಧ ಅಂತ. ಜೂಜಾಡುವುದು, ಕುಡಿಯುವುದು, ಹೆಣ್ಮಕ್ಕಳನ್ನು ಎಳೆಯುವುದು, ಹಿಂಸೆ ಮಾಡುವುದು, ಕೊಲೆ ಮಾಡುವುದು, ಇವೆಲ್ಲ ಹೇಳಿಸಿದ್ದ ಧರ್ಮ ಅಲ್ಲ ಇದು. ಇದು ಮೋಜಿಗಾಗಿ ಮರ್ಜಿಗಾಗಿ ಮಾಡುವಂಥದ್ದಲ್ಲ ಇದು. ಅದು ಒಳಗೊತ್ತ ತಕ್ಷಣ ಮತ್ತೆ ಹೇಳ್ಕೊಳ್ತದೆ. ಆನಂತರ ಅಲ್ಲಿ ಗಲಾಟೆ ಶುರುವಾಗ್ತದೆ. ಮತ್ತು ಒಂದೇ ವೈಮನಸ್ಯಗಳಿಂದಾಗಿ ಎಲ್ಲವೂ ನಾಶ ಆಗ್ತದೆ. ಇತಿಹಾಸಗಳಲ್ಲಿ ಆಗಿ ಹೋಗಿದೆ. ಅದನ್ನು ಮಾಡಲಿಕ್ಕಿಲ್ಲ ಅಂತ ಹೇಳಿ ಇರುವುದರಿಂದ ಸನಾತನವಾದ ಶಾಶ್ವತವಾದ ದೊಡ್ಡ ಮಟ್ಟಿನ ಧರ್ಮವನ್ನು ಉಳಿಸುವ ಬದಲಿಗೆ ದೊಡ್ಡಪ್ಪ ಕರೆದಿದ್ದಾನೆ, ಪಾಪವನಿಗೆ ಬೇಸರ ಆಗ್ತದೆ, ಕಣ್ಣಿಲ್ಲದವಲ್ವ ಅಂತ ಹೋಗಿಬಿಟ್ಟ. ಅದನ್ನು ಧರ್ಮ ಯಾವುದು, ಅಧರ್ಮ ಯಾವುದು? ದೊಡ್ಡಪ್ಪನ ಮಾತನ್ನು ಮೀರಿದರೆ ಧರ್ಮ ಆಗ್ತಿತ್ತು. ದೊಡ್ಡಪ್ಪನ ಮಾತು ಮೀರಿದರೆ ಅಧರ್ಮ ಆಗ್ತದೆ ಅಂತ ಹೋದ. ಈಗ ಧರ್ಮವೋ ಅಧರ್ಮವೋ? ದೊಡ್ಡಪ್ಪ ಹೇಳಿ ಮಾತನ್ನು ಮೀರುವುದು ಅಥವಾ ನಡೆಸುವುದು. ನಡೆಸಿದ್ದು ಅಧರ್ಮ, ಮೀರಿದರೆ ಧರ್ಮ ಆಗ್ತಿತ್ತು. ಧರ್ಮರಾಜನೇ ಅಧರ್ಮದ ದಾರಿಯಲ್ಲಿ ತೊಡಗಿದ. ಅದನ್ನು ಧರ್ಮಕ್ಕೆ ಸುಮಾರು ಮುಖಗಳಿವೆ. ಸಮಾಜ ಧರ್ಮ, ಸನಾತನ ಧರ್ಮ, ವ್ಯಕ್ತಿ ಧರ್ಮ, ಹಾಗೆಲ್ಲ ಇರ್ತದೆ. ವ್ಯಕ್ತಿ ಧರ್ಮ ಯಾವತ್ತು ಅದು ಅವನಿಗೆ ಮಾತ್ರ ಸೀಮಿತ, ಇನ್ನೊಬ್ಬರ ಮೇಲೆ ಅವನು ಬಲಾತ್ಕಾರ ಮಾಡುವಾಗಿಲ್ಲ. ಸಮಾಜ ಧರ್ಮ ಸಮಾಜದಲ್ಲಿ ಮಾತ್ರ ನಡೀತದೆ, ಮುಂದೊಂದು ಸಮಾಜಕ್ಕೆ ಇನ್ನೊಂದಿನ ಬದುಕಿಗೆ ಆಗುವುದಿಲ್ಲ. ಸನಾತನ ಧರ್ಮಗಳು ಎಲ್ಲರಿಗೂ ಬೇಕಾದವುಗಳು. ಸನಾತನ ಧರ್ಮ ಒಂದು ದೊಡ್ಡ ಡಯಾಗ್ರಾಮ್ ಆದರೆ ಅದರೊಳಗೆ ಸಮಾಜ ಧರ್ಮಗಳು ಇರ್ತವೆ. ಆ ಸಮಾಜದ ಒಳಗೆ ವ್ಯಕ್ತಿ ಧರ್ಮಗಳು ಇರಬೇಕಾಗ್ತದೆ. ಸನಾತನ ಧರ್ಮವನ್ನು ಮೀರುವ ಸಮಾಜ ಧರ್ಮ ಆಗುವುದಿಲ್ಲ. ಸಮಾಜ ಧರ್ಮಕ್ಕಿಂತ ಹೊರಗುಳಿಯುವ ವ್ಯಕ್ತಿ ಧರ್ಮ ಆಗುವುದಿಲ್ಲ. ಎಲ್ಲರ ಧರ್ಮಗಳು ಸನಾತನ ಧರ್ಮದ ಒಳಗೆ ಇರಬೇಕು. ಸತ್ಯ ಹೇಳಬೇಕು ಅಂದಾಗ ಸತ್ಯಂ ವದ, ಅದು ಶಾಸ್ತ್ರದ ವಾಕ್ಯ. ಅದು ನಮ್ಮ ಸಮಾಜದವರು ಚೂರು ಸುಳ್ಳು ಹೇಳ್ಬೋದು, ಹಾಗೆಲ್ಲ ಇಲ್ಲ, ಅದಾಗುವುದಿಲ್ಲ. ಸನಾತನ ಧರ್ಮದ ಒಳಗೆ ಸಮಾಜ ಧರ್ಮ ಸೇರಬೇಕಾದ್ರೆ ಸಮಾಜ ನಾನು ಹೊರಗಿದ್ದೇನೆ, ನಮ್ಮ ಕಮ್ಯುನಿಟಿಯವರು ಸುಳ್ಳು ಹೇಳೋದರಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಹಿಂದಿನವರು ಹೇಳಿದರೆ ಆ ಬೈಲಕ್ಕೆ ಬೆಲೆ ಇಲ್ಲ. ಅಲ್ಲ, ಎಲ್ಲರೂ ಸತ್ಯವೇ ಹೇಳಬೇಕು. ನಾನು ತೊಂದರೆಯಲ್ಲಿ ಹೇಳಬಹುದು ಅಂದರೆ ಅದು ಸುಳ್ಳೆ, ವ್ಯಕ್ತಿಯೂ ಹೇಳಿಕೊಳ್ಳಿಕ್ಕಿಲ್ಲ. ಕದಿಯಬಾರದು ಅಂತ ಉಂಟು, ಅಸ್ತೇಯ. ಅದು ನಮ್ಮ ದೇಶದಲ್ಲಿ ಕದೀಲಿಕ್ಕೆ ಉಂಟು ಹೇಳಿದರೆ ಅದು ಆಗುವುದಿಲ್ಲ.
ಹೀಗೆ ಸನಾತನವಾದ ಕೆಲವು ಮೌಲ್ಯಗಳನ್ನು ಪ್ರತಿಯೊಬ್ಬರು ಒಪ್ಪಿಕೊಳ್ಳಬೇಕು. ಇದರಿಂದ ಸಮಾಜಕ್ಕೆ ಸುಸ್ಥಿತಿ ಇದೆ. ಸುಳ್ಳು ಹೇಳ್ತಾ ಹೋದರೆ ಪ್ರತಿಯೊಬ್ಬರಿಗೂ ಸುಳ್ಳಾಗಿ ಸಮಾಜವೇ ವಿಚ್ಛಿತ್ತಿಯನ್ನು ಪಡೀತದೆ. ಮೊಸಳೆ ಕತೆ ಹಾಗೆ ಕದೀಲಿಕ್ಕೆ ಶುರು ಮಾಡಿದರೆ ಬದುಕೇ ಉಳಿಯುವುದಿಲ್ಲ. ಕೊನೆಗೆ ಯಾರನ್ನು ಕದಿಬೋದು ಕೊನೆಗೆ. ಆದ್ದರಿಂದ ಸನಾತನವಾದ ಕೆಲವು ಮೌಲ್ಯಗಳನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕು. ಚೂರು ಬದಲಾವಣೆ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ವಾರದ ಮಟ್ಟಿಗೆ ಎಲ್ಲರೂ ಸುಳ್ಳು ಹೇಳಬಹುದು, ಹಾಗೂ ಆಗುವುದಿಲ್ಲ. ಕಾಲಿಕವಾಗಿಯೋ ದೈಶಿಕವಾಗಿಯೋ ಅದಕ್ಕೊಂದು ಬೇಲಿ ಮುರಿದು ಮಾಡತಕ್ಕ ಕಥೆಗಳು ಇರುವುದಿಲ್ಲ. ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನಮ ಪ್ರಮದಃ. ಅದು ಯಾರು ಕೇಳಲಿಲ್ಲ. ಮೂರನೇದು ಗೊತ್ತಿಲ್ಲ, ಎರಡು ಮಾತ್ರ ಗೊತ್ತಿರು. ಸಣ್ಣ ಸಣ್ಣದೆಲ್ಲ ಕಲಿತಾರೆ, ಬಾಯ್ಪಾಠ ಮಾಡಲಿಕ್ಕೆ ಆಗ್ತದೆ ಅಂತ. ಮುಂದಿನದು ಉದ್ದ ಇದ್ದರೆ ಅರ್ಥವೂ ಬೇಡ, ಯೋಚನೆಯೂ ಬೇಡ. ಓದದೆ ಇರಬೇಡ ಹೇಳಿದ್ದು ಮೂರನೇ ಗೆರೆ. ಹೌದಾ, ಅದು ಗೊತ್ತೇ ಇಲ್ಲ, ಅದೇ ಓದಲಿಲ್ಲ ನಾವು. ಓದದೆ ಇರಬೇಡ ಎನ್ನುವುದನ್ನೇ ಓದದೇ ಇದ್ದದ್ರಿಂದ ಓದುವುದು ಬಿಟ್ಟು ಹೋಗಿದೆ. ಅವ್ರು ಹೇಳಿದ್ದು ಒಳ್ಳೆಯ ವಿಷಯಗಳನ್ನು ಓದುವುದನ್ನು ಸ್ವಾಧ್ಯಾಯಾನಮ ಪ್ರಮದಃ ಅಂತ. ಯಾವತ್ತೂ ಒಳ್ಳೆಯ ಕೃತಿಗಳನ್ನು ಓದದೇ ಇರಬೇಡ. ನಿರಂತರವಾಗಿ ಸನಾತನ ಧರ್ಮಗಳನ್ನು ಹೇಳುವ ಶಾಸ್ತ್ರಗಳನ್ನು ಅಭ್ಯಾಸ ಮಾಡು ಅಂದಿದ್ದಾರೆ. ಅಲ್ಲಿವರೆಗೆ ನಾವು ಹೋಗಲೇ ಇಲ್ಲ. ಇನ್ನು ಮುಂದಕ್ಕೆ ಸುಮಾರಿದೆ. ಹೊರಟು ಹೋಗುವಾಗ ಹೇಳಿದ ಮಾತುಗಳೆಲ್ಲ ಮನುಷ್ಯ ಹೇಗಿರಬೇಕು ಅಂತ. ಹೀಗೆ ಸನಾತನ ಧರ್ಮಗಳ ಅಡಿಯಲ್ಲಿ ಧರ್ಮಗಳನ್ನು ಚಿಂತನೆ ಮಾಡಲಿಕ್ಕೆ ಬಂದಾಗ ಅಧರ್ಮ ಅಂದುಬಿಟ್ಟೆ. ಈಗ ಅಧರ್ಮ ಮೆರೀತದೆ ಕೃಷ್ಣ ಈ ನೆಲಕ್ಕೆ ಬಂದದ್ದೇ ದೊಡ್ಡ ಹೆಜ್ಜೆ ಇಡುವಾಗಲೇ ಒಂದು ಮಾತು ಹೇಳಿ ಬಂದಿದ್ದಾನೆ. ಆ ಮಾತನ್ನು ಅರ್ಜುನನಿಗೂ ತಿಳಿಸಿಕೊಟ್ಟ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಚೆನ್ನಾಗಿ ಹೇಳ್ತಾನೆ. ಕೆಟ್ಟದ್ದು ಮಾಡಿದವರ ಕೊನೆ ಮಾಡಲಿಕ್ಕೇ ನಾನು ಬಂದದ್ದು ಅಂತ ಹೇಳಿಬಿಟ್ಟ. ಅದು ವಿಶೇಷ. ನಾವು ಅವನನ್ನು ತಿದ್ದುತ್ತೇವೆ ಅಂತ ಹೊರಟ್ರೆ ಜಾಯಮಾನಕ್ಕೆ ತಿದ್ದಿಕೊಳ್ಳುವ ಸ್ವಭಾವದವನಲ್ಲವ. ಸುಮ್ಮನೆ ಬಿಟ್ಟರೆ ಇದಕ್ಕಿಂತ ಡಬಲ್ ಮೋಸ ಮಾಡಲಿಕ್ಕೆ ನೋಡುತ್ತಾನೆ. ಕಳ್ಳನನ್ನು ಹಿಡಿದಿಟ್ಟರು, ನ್ಯಾಯಾಧೀಶರು ವಿಚಾರಣೆ ಮಾಡಿದರು, ಕೊನೆಗೆ ಒಂದೊಂದಿಷ್ಟು ಫೈನ್ ಹಾಕಿಯೋ ಮತ್ತೊಂದು ಹಾಕಿಯೋ ದಂಡ ಹಾಕಿಯೋ ಕಳಿಸಿದ್ರು. ಅವನಪ್ಪನನ್ನು ಬರಲಿಕ್ಕೆ ಹೇಳಿದರು. ಕೊನೆಗೆ ಅಪ್ಪನ ಹತ್ರ ಅವನಿಗೆ ಒಂಚೂರು ಬೋಧೆ ಮಾಡು ಅಂತ ಹೇಳಿದರೆ ಅಪ್ಪ ಹೇಳ್ತಾನೆ, ನಾನು ಎಷ್ಟೋ ಸರ್ತಿ ಹೇಳಿದ್ದೇನೆ ಅವನಿಗೆ ಎಂತ ಅಂತ, ಸಿಕ್ಕಿ ಬೀಳಬಾರ್ದು ಮಾರೆ ಕದಿವಾಗ ಅಂತ ಹೇಳಿದ್ದೇನೆ. ಆಯ್ತಲ್ಲ, ವಂಶವೇ ಕಳ್ಳರದ್ದಾಗಿರುವಾಗ ನಾವು ಎಲ್ಲಿ ಹುಡುಕ್ಬೇಕಂತ ಒಳ್ಳೆಯವನನ್ನು? DNA ಆಗಿ ಅವರದ್ದು. ಕೃಷ್ಣ ಅದಕ್ಕೆ ಶಾಶ್ವತವಾದ ಮದ್ದು ಅರೆದ. ಅವನು ಹೇಳ್ತಾನೆ, ವಿನಾಶಾಯ ಚ ದುಷ್ಕೃತಾಂ ಅಂದ. ಕೆಟ್ಟದು ಮಾಡಿದವರ ಕೊನೆ ಮಾಡಲಿಕ್ಕೆ ನಾನು ಬಂದದ್ದು ಅಂದ. ಏನಾದರೂ ಮಾತಾಡೋದಾದರೆ ಮಾತಾಡಿ, ಕೃಷ್ಣನ ಮೇಲೆ ಆಕ್ಷೇಪ ಮಾಡೋದಾದರೆ ಎಂಥ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬರ್ತದೆ ನೋಡಿ. ಆಗೋದಿಲ್ಲ ಅಂದವ. ತ್ಯಜೇದೇಕಂ ಕುಲಸ್ಯಾರ್ತೆ ಅಂತ. ವೈದ್ಯರು ಕೆಲವೊಮ್ಮೆ ಕೈ ಎತ್ತಿ ಬಿಡ್ತಾರೆ. ಇಲ್ಲ, ಬೆರಳು ಕತ್ತರಿಸದೆ ಕಾಲು ಕಡಿಯದೆ ನಿನಗೆ ಬದುಕಲಿಕ್ಕೆ ಆಗುವುದೇ ಇಲ್ಲ. ಇಲ್ಲ ಇಲ್ಲ, ನೀವು ಉಳಿಸಲೇಬೇಕು ಕಾಲನ್ನು. ಎಂಥ ಕರ್ಮಕ್ಕೆ ಉಳಿಸಲಿಕ್ಕೆ ಬರ್ತದೆ ಮಾರಾಯ? ಹೇಗೆ ಉಳಿಸುವುದು? ಕಡಿಯೋದು ಹೋದರೆ ಮೈ ತುಂಬ ಹರಡಿಕೊಂಡು ಹೋಗ್ತದೆ. ಸಾಧ್ಯವೇ ಇಲ್ಲ ಅಂದರೆ ಕೈ ಮೀರಿ ಹೋಗಿದೆ ಅಂತಾರೆ ಕೇಸ್. ಹಾಗೆ ಕೃಷ್ಣ ಹೇಳ್ತಾನೆ, ಇಲ್ಲ ನೀವು ರೋಗಕ್ಕೆ ಮಾತ್ರ ಮದ್ದು ಕೊಡಿ, ರೋಗಿಯನ್ನು ಮುಗಿಸಬೇಡಿ. ಸಾಧ್ಯವೇ ಇಲ್ಲ, ಅದು ರೋಗಗ್ರಸ್ತ ಪೂರ್ತಿಯಾಗಿದೆ, ತೆಗಿಲೇಬೇಕು, ಇನ್ನಿಲ್ಲ ಅಂತ ಸ್ಟೇಜು ಅಂತಾನೆ. ಹಾಗೆ ವಿನಾಶ ಆಯಿತು ದುಷ್ಕೃತಾಂ ಅಂದ. ಕೆಟ್ಟದ್ದು ಮಾಡಿದವರ ಕೊನೆ ಅಂತಾನೆ ಅವನು. ದೌಷ್ಟೇಗಲ ದುಷ್ಕರ್ಮಗಳ ಕೊನೆಯನ್ನು ಮಾಡಿ ನೋಡಿ ಆಗಿದೆ, ಹೇಳಿ ಆಗಿದೆ, ತಿಳಿಸಿ ಆಗಿದೆ, ಕತ್ತರಿಸಿ ಆಗಿದೆ. ಆದರೂ ಮಾಡುವುದು ಬಿಡುವುದಿಲ್ಲ ಇವರು. ಆದ್ದರಿಂದ ಖಂಡಿತವಾಗಿ ಅವನು ಬರುವುದು ಪರಿತ್ರಾಣಾಯ ಸಾಧೂನ, ಉದ್ಧರಿಸುವುದು ಒಳ್ಳೆಯದವರನ್ನು ಎನ್ನುವುದು ಸತ್ಯ. ಅದು ಮಾಡ್ತೇನೆ. ಅದರ ಜೊತೆಯಲ್ಲಿ ಕೆಟ್ಟವರನ್ನು ಕಡಿಯದಿದ್ದರೆ ಅವರು ಖಂಡಿತವಾಗಿಯೂ ಮಗದೊಮ್ಮೆ ನಾನು ಆಚೆ ಹೋದರೆ ಹಾರ್ತಾರೆ. ಇದಕ್ಕಿಂತ ಡಬಲ್ ವೇಗದಲ್ಲಿ ಹಾರ್ತಾರೆ, ತಪ್ಪಿಸಿಕೊಳ್ಳುವಷ್ಟು ರೀತಿಯಲ್ಲಿ ಹಾರ್ತಾರೆ ಅವರು. ನಾವು ಅವರನ್ನು ಹಿಡಿದು ಪಾಠ ಮಾಡ್ತೇವೆ, ಒಳ್ಳೆಯದು ಮಾಡ್ತೇವೆ, ಅದಾಗುವುದೇ ಇಲ್ಲ. ಕೆಟ್ಟ ಸ್ವಭಾವದವ ತಿದ್ದಿಕೊಳ್ಳುವುದಿಲ್ಲ. ಕಪ್ಪು ನಾಯಿಯನ್ನು ಬಿಳಿ ಮಾಡಿದೆ ಹಾಗೆಯದು. ಕಪ್ಪು ನಾಯಿ ಬಿಳಿ ಆಗುವುದಿಲ್ಲ, ಎಂತ ಮಾಡಿದ್ರು ಅದು ಹಾಗೆಯೇ. ಸ್ವಭಾವವನ್ನು ಬದಲಿಸಲಿಕ್ಕೆ ಬರುವುದಿಲ್ಲ. ಸ್ವಭಾವವು ದುರತಿಕ್ರಮ. ಇದನ್ನು ಸ್ಪಷ್ಟವಾಗಿ ಹೇಳಿ ಕೃಷ್ಣ ಧರ್ಮ ಸಂಕಟಕ್ಕೆ ಒಳಗೋದಾಗ, ಅಧರ್ಮ ತಾಂಡವವಾಡಿದಾಗ, ಅಧರ್ಮವನ್ನು ಮೆರೆಸುವವರನ್ನು ನಾನು ಮುಗಿಸದೆ ಧರ್ಮ ಪ್ರತಿಷ್ಠೆ ಮಾಡಲಿಕ್ಕೆ ಆಗುವುದಿಲ್ಲ ಅಂದವ.
ಕಿಲುಬು ಹತ್ತಿದ ಪಾತ್ರೆಯೊಳಗೆ ಹಾಲು ತುಂಬಿಸಬೇಕಾದ್ರೆ ತೊಳೆಯದೆ ಹಾಕ್ತೇನೆ ಹೇಳಿದರೆ, ಮೇಲಿಂದ ಮೇಲೆ ಕುಡಿದ್ರೆ ಆಗ್ತೆ ಹೇಳಿದರೆ, ಯಾವ ಕಾಲದಲ್ಲಿಯೂ ಕಿಲುಬು ಪೂರ್ಣವಾಗಿ ಹಾಳನ್ನು ಹಾಳು ಮಾಡದೆ ಬಿಡುವುದೇ ಇಲ್ಲ. ಶುದ್ಧವಾಗಿ ತೊಳೆದು ಅದರ ಕಶ್ಮಲ ತೆಗೆಯದೆ ಮತ್ತೆಯೇ ಒಳ್ಳೆಯದನ್ನು ತುಂಬಿಸಲಿಕ್ಕೆ. ಸಮಾಜದಲ್ಲಿ ಶುದ್ಧತೆ ಅಂದರೆ ಕೆಟ್ಟವರ ನಿರ್ಮೂಲನ ಮಾಡಿಯೇ. ಒಳ್ಳೆಯ ಬಿತ್ತನೆ ಬೇಕು, ಕೃಷಿಯಾಗಬೇಕು ಅಂದರೆ ಒಂದು ಸರ್ತಿ ಪೂರ್ತಿ ಗದ್ದೆಯನ್ನು ಮೇಲೆ ಕೆಳಗೆ ಮಾಡಲೇಬೇಕು. ಇಲ್ಲ ಮೇಲಿಂದ ಮೇಲೆ ಮಾಡುವ ಅಂದರೆ ಕಳೆಗಳೇ ಅದನ್ನು ನುಂಗಿ ಮೇಲೆ ಬರ್ತಾವೆ, ಹಾಕಿದ ಗೊಬ್ಬರ ಎಲ್ಲ ಅವರೇ ತಿಂತಾವೆ. ಕ್ರಮವೇ ಹಾಗೆ ಅಂತಾರೆ. ಆದ್ದರಿಂದ ಕೆಟ್ಟವರನ್ನು ಸಮಾಜದಿಂದ ನೀವು ತೆಗೆಯದೇ ಹೋಗಿದ್ದರೆ ಆ ಸಮಾಜದಲ್ಲಿ ಕೆಟ್ಟವರೇ ಉಳಿದವರನ್ನು ಹಾಳು ಮಾಡಿ ಬಿಡ್ತಾರೆ, ಆಕ್ರಮಿಸ್ತಾರೆ. ಹಾಳಾಗುವುದು ಬೇಗ, ಒಳ್ಳೆಯದಾಗುವುದು ಬಹಳ ಕಷ್ಟ. ದೊಡ್ಡ ಹಾಲಿನ ಪಾತ್ರೆಗೆ ಒಂದು ಸಣ್ಣ ಲಿಂಬೆ ಹಣ್ಣಿನ ತುಂಡು ಸಾಕಾಗ್ತದೆ ಹಾಳಾಗಲಿಕ್ಕೆ. ಒಳ್ಳೆಯದು ಮಾಡಲಿಕ್ಕೆ ಬರಬಾರ್ದು. ಹುಳಿ ಹಿಂಡುವವರು ಸುಮಾರು ಜನ ಇರ್ತಾರೆ, ಒಂದು ನಾಲಿಗೆ ಸಾಕು ಲೋಕದಲ್ಲಿ ಹುಳಿ ಹಿಂಡಲಿಕ್ಕೆ, ಕಿವಿ ಹಾಳು ಮಾಡಲಿಕ್ಕೆ. ಅದನ್ನ ಕೃಷ್ಣನ ಸ್ಟೆಪ್ ಏನೂ ತಪ್ಪಿಲ್ಲ. ಅವನು ಹೇಳಿಬಿಟ್ಟ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಭವತಿ. ಧರ್ಮಕ್ಕೆ ತೊಂದರೆಯಾದರೆ ನಾನು ಬರ್ತೇನೆ. ಅಭ್ಯುತ್ಥಾನಂ ಅಧರ್ಮಸ್ಯ, ಎಲ್ಲವನ್ನು ಮೆಟ್ಟಿ ನಿಂತ ಅಧರ್ಮ ನೋಡಿದಾಗ ನನಗಿಷ್ಟ ಆಗುವುದಿಲ್ಲ, ಆಗ ನಾನು ನನ್ನನ್ನೇ ತರಬೇಕಾಗ್ತದೆ, ಅವತರಿಸಬೇಕಾಗ್ತದೆ ಅಂದ. ಅದರಿಂದ ಅಧರ್ಮಾಭಿಭವಾತ್ ಕೃಷ್ಣ ಪ್ರದಶ್ಯಂತಿ ಅಂತ ಶುರು ಮಾಡಿದ ಇವ. ಅಧರ್ಮ ತಾಂಡವ ಮಾಡ್ತಾ ಇದೆ, ಇದು ಅಧರ್ಮ ಅಂತ ಹೇಳಿದ. ಕೃಷ್ಣ ಜೋರಾಗಿ ಹೇಳ್ತಾನೆ, ಯಾವುದು ಅಧರ್ಮ ನೋಡುವ ಅಂತ, ಹೇಗಿರ್ತದೆ ಅಂತ. ಸುತ್ತಮುತ್ತಲೂ ಅವಿತು ಕೂದಿದ್ದಾರೆ, ತಪಸ್ಸು ಮಾಡ್ತಾ ಇದ್ದಾನೆ. ನೋಡಿದವ ಓಡಿ ಬಂದದ್ದನ್ನು, ಅಡಗಿ ಕೂತದ್ದನ್ನು. ಬಡಿಗೆ ಹಿಡಿದವರು ಓಡಿ ಬಂದರು. ಇಲ್ಲಿ ಯಾರಾದರೂ ಅಡಗಿ ಕೂತಿದ್ದಾರಾ ಅಂತ ಕೇಳಿದ ಋಷಿ ಹತ್ರ. ಹೌದು ಕೂದಿದ್ದಾರೆ. ಎಲ್ಲಿದ್ದಾರೆ ಎಲ್ಲ? ಅಲ್ಲಿ ಕೆಲವರು, ಇಲ್ಲಿ ಕೆಲವರೆಲ್ಲ ಹೇಳಿದ. ತಲೆ ಒಡೆದು ಅವರದ್ದು ದೋಚಿಕೊಂಡು ಹೋದರು. ಇವು ಮತ್ತೆ ನರಕಕ್ಕೆ ಹೋದ ಋಷಿ. ಯಮನ ಹತ್ರಕ್ಕೆ ಹೇಳ್ತಾನೆ, ನನಗೆ ಯಾಕೆ ನರಕ, ನಾನು ಜಪ ಮಾಡಿದವ. ಹೌದು, ಜಪ ಮಾಡುವಾಗ ಬಡಿಗೆ ಇಟ್ಕೊಂಡು ಬಂದವರಿಗೆ ಅವಿತವರು ಎಲ್ಲಿದ್ದಾರೆ ಕೇಳುವಾಗ ಇಲ್ಲಿ ಅಲ್ಲಿಂದೆಲ್ಲ ಹೇಳಿಕೊಟ್ಟಿಯಲ್ಲ, ಅದು ನಾನು ಸತ್ಯ ಹೇಳಿದ್ದಲ್ಲ, ಅದು ನನ್ನ ಧರ್ಮ, ಸುಳ್ಳು ಹೇಳುವುದಿಲ್ಲಲ್ಲ ನಾನು. ಓಹೋ ಹಾಗೇನಾ? ಅವರೆಲ್ಲ ಪಾಪ ನಮ್ಮ ಅಮಾಯಕರು ಸತ್ರಲ್ಲ ನಿನ್ನ ಕಣ್ಣೆದುರೇ, ನಾನೇನು ಮಾಡಲಿ? ದೋಚಿಕೊಂಡು ಹೋದ್ರಲ್ಲ ಅವರನ್ನು. ನಿನ್ನ ಆಶ್ರಮ ಅಂತೇಳಿ ಅವರು ಚೆನ್ನಾಗಿದೆ ಅಂತೇಳಿ ಅವಿತು ಕೂತರು. ಅದನ್ನು ಯಾವುದು ಧರ್ಮ ಆಯಿತು? ಯತ್ ಸತಾಮಿತಮತ್ಯಂದಂ ತತ್ ಸತ್ಯಮಿತಿ ಗೀಯತೆ. ಧಾರಣಾರ್ಥಾಯ ಭೂತಾನಾಂ ಧರ್ಮ ಪ್ರವಚನ ಕೃತಂ. ಉದ್ಧಾರ ಆಗಲಿಕ್ಕಿರುವಂಥದ್ದು ಧರ್ಮ ಹೊರತು ಯಾರೋ ಸಾಯ್ಲಿಕ್ಕಿರುವುದು ಧರ್ಮ ಅಲ್ಲ. ಸಜ್ಜನರಿಗೆ ಒಳ್ಳೆಯದಾಗುವಂತ ಹೇಳುವುದು ಸತ್ಯ ಹೊರತು ಇದ್ದದ್ದು ಇದ್ದಾಗ ಹೇಳ್ತೇನೆ ಎನ್ನುವುದರಿಂದ ಆಗಲಿಲ್ಲ. ಕೊಲೆ ಮಾಡಲಿಕ್ಕೆ ಬಂದವರನ್ನು, ಬಡಿಗೆ ಇಟ್ಟು ನಿಂತವರನ್ನು, ಅವರನ್ನು ನೀನು ಸಾಕಗೊಡಬೇಕಿತ್ತು. ಏನಾದರೂ ಮಾಡಿ ಎಂತ ಮಾಡಬೇಕಿತ್ತು? ನೀನು ಹೇಳಿದ್ದು ಯಾವುದರಿಂದ? ಬಾಯಿಂದ. ನೀನು ನೋಡಿದ್ದು ಯಾವುದರಿಂದ? ಕಣ್ಣಿನಿಂದ. ಮತ್ತು ಕಣ್ಣಿನಿಂದ ನೋಡಿದ್ದನ್ನು ಬಾಯಲ್ಲಿ ಹೇಳಲಿಕ್ಕೆ ನಿನಗೆ ಯಾರು ಹೇಳಿದರು? ಅವನ ಹತ್ರ ಹಾಗೆ ಹೇಳಬೇಕಿತ್ತು. ನೋಡಿದ್ದು ಹೇಳುವುದಿಲ್ಲ, ಹೇಳುವುದು ನೋಡಲಿಲ್ಲ ಹೇಳಬೇಕು. ಆಗ ಅವನಿಗೆ ಪಿರಿಕೆಯಾಗಿ ಆಗ್ತದೆ, ಹೋಗಿಬಿಡ್ತಾನೆ ಮತ್ತೆ. ಸತ್ಯ ಹೇಳುವುದಾದರೆ ಹಾಗೆ ಅಲ್ವಾ? ಅವರಿಗೆ ಒಳ್ಳೆಯದಾಗುವುದು ಬೇಡವಾ? ಅದನ್ನು ಮಾಡಿದ್ದೇ ಕೆಲಸ ಸತ್ಯ ಆಗುವುದಿಲ್ಲ, ಧರ್ಮ ಆಗುವುದಿಲ್ಲ. ಕೆಲವೊಮ್ಮೆ ಧರ್ಮವೂ ಅಧರ್ಮ ಆಗ್ತದೆ. ಬೂಟಾಟಿಕೆಗೆ ಮಾಡಿದ್ದವ, ಶೋಪ್ ಮಾಡಿದ್ದವ ಎಲ್ಲ ಸುಮ್ಮನೆ ಇಷ್ಟು ದೊಡ್ಡ ಮಂಡಲ ಬಿಡಿಸ್ತಾನೆ, ಬದಿಯಲ್ಲಿ ಒಂದು 4 ಪುಷ್ಪ ಹಾಕ್ತಾನೆ, ನೋಡೋರಿಗೆಲ್ಲ ಹೀಗೆ ಕಣ್ಣು ಮೇಲೆ ಕೈ ಕಾಲು ಮೇಲೆ ಎಲ್ಲ ಮಾಡಿ. ಒಬ್ಬ ಗಣಪತಿ ಪೂಜೆ ಮಾಡ್ತಿದ್ದ, ಹೋಮ ಮಾಡ್ತಿದ್ದ, ಅದು ಕೈ ಮೇಲೆ ಮಾಡಿ ಹೀಗೆ ಹಾಕೋದು. ನಾನು ಕೇಳಿದೆ ಅದೆಂತ ಕೈ ಮೇಲೆ ಮಾಡೋದು ಅಂದೆ. ಮತ್ತೊಮ್ಮೆ ಹೀಗೆ ಕೈ ಮೇಲೆ ಮಾಡಿದ, ಮತ್ತೆ ಹೀಗೆ ಹಾಕಿದ, ಮತ್ತೊಮ್ಮೆ ಕೈ ಮೇಲೆ ಮಾಡಿದ, ಹೀಗೆ ಹಾಕಿದ. ಎಂತ ಕೇಳಿದೆ? ಅದು ಬಾಲ ಗಣಪತಿ ಹೋಮ ಅಂದರೆ. ಅದರಿಂದ ಬಾಲ ಉಂಟು ಗಣಪತಿಗೆ ಕೇಳಿದೆ. ಹಾಗಲ್ಲ ರೀ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆಗದು ಅದು ಬಾಲ ಅಂದರೆ ಚಿಕ್ಕ ಗಣಪತಿ, ಅದಕ್ಕೆ ನಾನು ಪಂಚಗಜ್ಜಾಯ ಕೊಡುವುದು, ಅದಕ್ಕೆ ಸೊಂಡಿಲ ಮೇಲೆ ಮಾಡಲಿಕ್ಕೆ ಬರುವುದಿಲ್ಲ, ಅದಕ್ಕೆ ನಾನು ಹೀಗೆ ಸೊಂಡಿಲ ಮೇಲೆ ಮಾಡಿ ಕೊಡುವುದು, ಹೀಗೆ ಸೊಂಡಿಲ ಮೇಲೆ ಮಾಡಿ ಕೊಡುವುದು ಅಂದ. ನನಗೆ ಆಟ ನೋಡಿದ್ದು ಭಾಳ ಖುಷಿಯಾಗಿತ್ತಾಗ. ಅವರು ಹೀಗೆ ಕೈಯಲ್ಲಿ ಹೀಗೆ ಎತ್ತಿಕೊಂಡು ಹೀಗೆ ಕೊಡುವುದು. ನಾನು ಮೆಲ್ಲ ಹೇಳಿದೆ, ನಾನು ಸೊಂಡಿಲಿ ಎತ್ತಿಕೊಳ್ಳಿ, ನೀವು ಕೊಡ್ತಾ ಇರ್ತೀರಾ ಕೇಳಿದೆ. ಅದೆಲ್ಲ ಬೇಡ, ಹಾಗೆ ಆಗೋದಿಲ್ಲ, ಅದು ಕೊಡುವವನೇ ಸೊಂಡಿನ ಮೇಲೆ ಎತ್ತಬೇಕಂದರು. ಮತ್ತು ಸ್ವಲ್ಪ ನನಗೆ ಕಷ್ಟ ಆಯಿತು ಆ ಗಣಪತಿಯ ವಿಷಯ ನೋಡುವಾಗ. ಮತ್ತೆ ಕೇಳಿದೆ, ಒಂದು ಕೆಲಸ ಮಾಡುವ, ಎಂತ, ನೀವು ಸೊಂಡಿಲ ಮೇಲೆ ಇಟ್ಕೊಂಡೆ ಕೊಡಿ, ಬಾಯಿ ಕೊಡ್ತಾ ಇರೀರಿ ಅಂದೆ. ಅವು ಆಗ ಎಣ್ಣು ತಂತ್ರಗಳು ಪಂಡು ಕೊಡ್ತೀರಿ ಶುರು ಮಾಡಿದ್ರು ಅವರಾಗ. ನಂಗೆ ಈಗ ಹೇಳಿಕೊಡ್ಲಿಲ್ಲ, ಶುರು ಮಾಡಿದ್ರು. ನನಗೆ ಆಶ್ಚರ್ಯ ಆಯಿತು. ಅದೊಂದು ಕೆಲಸ ಮಾಡ್ಬೋದಿತ್ತಲ್ಲ. ಈಗ ಆ ಬಾಲ ಗಣಪತಿದ್ದು ಸೊಂಡಿಲು ಎತ್ಕೊಂಡೇ ಇರೋದು, ಬಾಯಿಗೆ ಮಂಚೆ ಗಜೆ ಆಗ್ತಾ ಇರೋದು. ಆನೆ ಬಾಯಿ ಆ ತಿನ್ನೋದು, ಸೊಂಡಿಲದಕ್ಕೆ ಬೇಡ ತಿನ್ನಲಿಕ್ಕೆ. ಅದರದ್ದು ಬಾಯಿ ಒಳಗೆ ಹಾಕಿದರೆ ಅದು ತನ್ನಷ್ಟಕ್ಕೆ ಬಾಯಿ ಮುಚ್ಚಿ ತಿಂತದೆ. ಅದಕ್ಕೆ ಸೊಂಡಿಲು ಕೆಳಗೆ ಮಾಡಬೇಕು ಅಂತಿಲ್ಲ. ಸೊಂಡಿಲು ಕೆಳಗೆ ಮಾಡಿದರೆ ಅದಕ್ಕೆ ನಾಡಾಗ್ತದೆ, ನೋವು ಆಗ್ತದೆ.
ಇಷ್ಟು ನಮ್ಮದು ಆಟ. ಎದುರಿನವರಿಗೆ ಅಯ್ಯೋ ಪಾಪ ಇವನಿಗೆ ಗಣಪತಿ ಸಿದ್ಧಿಯಾಗಿಬಿಟ್ಟು ಎದುರುಕೊಂಡು ಅವರು ಸ್ವಲ್ಪ ದೊಡ್ಡ ನೋಟುಂಡ ನೋಡುದು ಕೊಡಲಿಕ್ಕೆ ಆಗ್ತದ ಅಂತ. ಇದ್ಯಾವುದು ಧರ್ಮ ಕೇಳಿದ? ಬೂಟಾಟಿಕೆಗೆ ಧರ್ಮ ಬರುವುದಿಲ್ಲ. ಶ್ರದ್ಧೆಯ ದೇಯಂ ಅಶ್ರದ್ಧೆಯ ಅದೇಯಂ ಹ್ರಿಯ ಅದೇಯಂ ಭಿಯ ಅದೇಯಂ ಅಂದ. ನೀನು ಗಮ್ಮತ್ತಿನಲ್ಲಿ ಖುಷಿಯಲ್ಲಿ ನಂಬಿದ್ರೆ ಕೊಡು, ಯಾರೋ ಕೊಟ್ಟ ಅಂತ ಕೊಡಲಿಕ್ಕೆ ಹೋಗಬೇಡ, ನಾಚಿಕೆ ಪಟ್ಟು ಕೊಡುವ ಕೆಲಸ ಮಾಡಬೇಡ. ಇನ್ನೆಲ್ಲಿಯಾದರೂ ನರಕದಲ್ಲಿ ಹೊಂಡದಲ್ಲಿ ಹಾಕ್ತಾರೆ ಅಂತ ಹೆದರಿ ಎಲ್ಲ ಕೊಡಬೇಡ. ಉಂಟ ದುಡ್ಡು ಕೊಡಬೇಕಾ ಮನಸ್ಸು, ಫ್ರೀಯಾಗಿ ಕೊಡು. ಸಂಕಟದಲ್ಲೆಲ್ಲ ಕೊಡೋದು ಬೇಡ. ನಮ್ಮ ದೇವರ ಹತ್ತಿರ ಬರೋದೆಲ್ಲ ಹಾಗೆ, ಸಂಕಟ ಬಂದರೆ ವೆಂಕಟರಮಣ ಅಂತ. ಇನ್ನೆಂತಾದರೂ ಇದ್ದರೆ ಮಾರೆ ಒಂದು ದೇವರು ಸಾಯಿಸುವುದಂತೂ ಬೇಡ. ಅವನಿಗೊಂದು ಇರಲಿ ಅಂತ ರಂಗಪೂಜೆ ಕೊಟ್ಟು ಬಂದಿದ್ದೇನೆ ಅಂತ. ಸಾಯಲಿಂದ ಯಾರು ಸಾಯಬೇಕಾ? ದೇವರು ಸಾಯ್ತಾನೆ. ಎಲ್ಲ ಆಸ್ಪತ್ರೆ ಹೋಗಿ ಆಯಿತು ಅಂತ ಹೇಳ್ತಾರೆ ಅವರು ಕೊನೆಗೆ. ಆ ಲೆಕ್ಕಾಚಾರದಲ್ಲಿ ಬರಬೇಡ ಅಂತ. ಅದರಿಂದ ಧರ್ಮವೂ ಅಧರ್ಮ ಆಗ್ತದೆ. ಮಾಡಿದ ತಕ್ಷಣ ಧಾರ್ಮಿಕರು ಅಂತ ಹೇಳಲಿಕ್ಕೆ ಹೋಗಬೇಡಿ. ಅವರು ಪ್ರತಿ ವರ್ಷವೂ ಯಾತ್ರೆ ಮಾಡ್ತಾ ಇರ್ತಾರೆ. ದೊಡ್ಡ ಧರ್ಮಾತ್ಮರು ಹೇಳಬೇಡಿ ಅಂದ ಕೃಷ್ಣ. ಅವರು ಯಾತ್ರೆ ಹೋಗೋದು ಬೇರೆ ಉದ್ದೇಶ. ಅವರು ದುಡ್ಡೆಲ್ಲ ಇಟ್ಟು ಬಂದಿದ್ದಾರಲ್ಲಿ, ಅವರದ್ದು ಬ್ಲ್ಯಾಕ್ ಮಾರ್ಕೆಟ್ ಉಂಟು. ಹೇಳುವಾಗ ತೀರ್ಥಯಾತ್ರೆ ಎಲ್ಲ 5 ಸ್ಟಾರಲ್ಲೇ ಕೂತ್ಕೊಳ್ಳೋದು ಅವರು. ಅದು ಯಾತ್ರೆ ಆಗ್ತದ? ಕಷ್ಟಪಡಬೇಕು. ಯಾತ್ರೆ ಮಾಡುವಾಗ ಒಂದೇ ಊಟ ಮಾಡಲಿಕ್ಕೆ, ಮುಳುಗೆದ್ದು ಸ್ನಾನ ಮಾಡಲಿಕ್ಕೆ 3 ಹೊತ್ತು. ಇದು 5 ಸ್ಟಾರ್ ಹೋಟೆಲಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ನೀರೆಲ್ಲ ಮಿಂದುಕೊಂಡು ಗಟ್ಟಿ ಗಟ್ಟಿ ಚಾವನ್ನು ಮೀಯದ ಮುಂಚೆ ಕುಡಿದುಕೊಂಡು ಇದೆಂತ ತೀರ್ಥಕ್ಷೇತ್ರ ಸಂದರ್ಶನ ಪ್ರತಿ ವರ್ಷ, ಪ್ರಯೋಜನ ಅಂತ ಕೇಳ್ತಾರೆ ಅವರು. ಇದು ಪಿಕ್ನಿಕ್ ಮಾಡಿದ ಹಾಗೆ, ಗಮ್ಮತ್ತು ಮಾಡಿದ ಹಾಗೆ, ಪ್ರಯೋಜನ ಇಲ್ಲ ಅಂದವ. ಧರ್ಮ ಯಾವುದು ಎನ್ನುವುದು ನೋಡಿಕೊಳ್ಳುವುದೇ ಬಹಳ ಕಷ್ಟ ಅಂದ. ಧರ್ಮಸ್ಯ ಚರಣಂಶ್ರಯ ಧರ್ಮಜ್ಞಾನದ ದುಷ್ಕರಂ ಅಂದ. ಇದೇ ಕಾಡಿಗೆ ಹೋದಾಗ ಪಾಂಡವರು ದುರ್ಯೋಧನಾದಿಗಳೆಲ್ಲ ಊರನ್ನು ಮೆಚ್ಚಿಸಲಿಕ್ಕೋಸ್ಕರ ಊರವರೆಲ್ಲ ಕೇಳಿದರು, ನಿಮ್ಮದೆಂಥ ಪ್ರೋಗ್ರಾಮ್ ಉಂಟ್ರಿ, ಎಷ್ಟು ವರ್ಷ ಆಯಿತು? 10-12 ವರ್ಷ ಆಗ್ತದೆ ಇನ್ನು ಪಾಂಡವರು ಬರಲಿಕ್ಕೆ ಆಯಿತು. ನಿಮ್ದು ಎಂಥ ಪ್ರೋಗ್ರಾಮ್ ಇತ್ತ? ನಾವೊಂದು ಯಜ್ಞ ಮಾಡುವ ಅಂದು, ನಾವೊಂದು ಹೋಮ ಮಾಡುವ. ಅವರೆಲ್ಲ ರಾಜಸೂಯ ಮಾಡಿ ಊರಿನವರೆಲ್ಲ ಕರೆದು ಗೌಜಿ ಊಟ ಎಲ್ಲ ಹಾಕಿದ್ದಾರೆ, ನಾವು ಮಾಡ್ತೇವೆ ಅಂತ ಹೊರಟರು. ಅದಕ್ಕೆ ಭೀಷ್ಮರೆಲ್ಲ ಹೇಳಿದರು, ಒಬ್ಬ ಬದುಕಿರುವಾಗ ರಾಜಸೂಯ ಮಾಡಲಿಕ್ಕೆ ಆಗುವುದಿಲ್ಲ, ಭೀಮ ಇದ್ದಾನೆ, ನೀವು ಹೋರಾಟಕ್ಕೆ ಹೋಗಬೇಕಾಗುತ್ತೆ, ಮುಗಿದೋಗ್ತೀರಿ, ರಾಜಸೂಯ ನಡೆಯುವುದಿಲ್ಲ, ಮತ್ತು ಬೇರೆ ಎಂಥ ಸಬ್ಸ್ಟಿಟ್ಯೂಟ್ ಮಾಡುವ. ಹಾಗಾದರೆ ಪುಂಡರೀಕ ಯಾಗ ಮಾಡುವ ಅಂತ ಆಯಿತು. ಕೊನೆಗೆ ಅದು ವೈಷ್ಣವ ಯಾಗವೇ ಪುಂಡರೀಕ ಯಾಗ ಅಂತ ಮಾಡಿದರು. ಪ್ರಯೋಜನ ಏನಾಯಿತು? ಅವರು ಪಾಂಡವರ ಮೇಲಿನ ಸ್ಪರ್ಧೆಯಿಂದ ಮಾಡಿದ್ದು, ಜನರ ದುಡ್ಡನ್ನು ಬಗ್ಗಿಸಲಿಕ್ಕೆ ಮಾಡಿದ್ದು. ಅವರು ಯಜ್ಞ ಹೇಳಿದ ತಕ್ಷಣ ಒಂದಿಷ್ಟು ಡೊನೇಷನ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ನಮ್ಮದು ಇದಿರಲಿ, ಒಂದು ಆಹುತಿ ನಮ್ಮ ಲೆಕ್ಕದಲ್ಲಿ, ಒಂದು ಕುಂಡ ನಮ್ಮ ಲೆಕ್ಕದಲ್ಲಿ, ಒಂದು ಗೊಂಡೆ ನಮ್ಮ ಗೊಂಡೆ ಅಂದರೆ ತುಪ್ಪಕ್ಕೆ ಹೆಸರೋದು, ಒಂದು ಗೊಂಡೆ ತುಪ್ಪ ಅಂತ, ಅದು ನಮ್ಮ ಲೆಕ್ಕದಲ್ಲಿ ಎಲ್ಲ ಬಂದು ಎಷ್ಟು ಲೆಕ್ಕ ಅಂತ ಯಾರು ಹೇಳುವುದಿಲ್ಲ. ಯಾಕೆಂದರೆ ನಮ್ಮದು ರಶೀದಿ ಪುಸ್ತಕ ಪ್ರತ್ಯೇಕ ಇದೆ. ಅದನ್ನು ಯಾವುದರಲ್ಲಿ ಎಷ್ಟು ಯಾರಿಗೂ ಗೊತ್ತಾಗೋದಿಲ್ಲ. ಒಂದೇ ಕೆಲಸ 10 ಜನರಿಂದ ಕೇಳಿರ್ತೇವೆ. ನಮ್ಮ ಕಲ್ಯಾಣ ಮಂಟಪ ನೋಡಿ, ಪ್ರತಿಯೊಬ್ಬರ ಹೆಸರಿನಲ್ಲಿ ಪ್ರತಿಯೊಂದು ಚೇಂಬರ್ಗಳೆಲ್ಲ ಉದ್ಘಾಟನೆಗೊಳ್ಳುತ್ತವೆ. ಮತ್ತು ಕಲ್ಯಾಣ ಆಗುವಾಗ ಅವರಿಂದ ಬಾಡಿಗೆ ಅಂತ 50,000 ತಗೊಳ್ತಾ ಇರ್ತೇವೆ. ಅದು ಯಾಕೆ ಮತ್ತೆ ಅದು ಗೊತ್ತಿಲ್ಲ. ಇವರೆಲ್ಲ ಕಟ್ಟಿಕೊಟ್ಟಾಯ್ತಲ್ಲ ಧರ್ಮಕ್ಕೆ, ಮದುವೆ ಆಗಲಿ ಊರಿಗೆ ಅಂತೇಳಿ. ಎಲ್ಲ ಕಡೆ ಹೀಗೆ ಮಾಡೋದು. ಬರೋನನ್ನು ಹೇಗಾದರೂ ಮೋಸ ಮಾಡ್ತಾರೆ ಧರ್ಮದ ಹೆಸರಿನಲ್ಲಿ. ಕೃಷ್ಣ ಹೇಳ್ತಾನೆ ಅದು ಧರ್ಮ ಅಲ್ಲ ಅಂದ. ಧರ್ಮೋ ಭವತಿ ಅಧರ್ಮೋಪಿ ಅಂದ. ಮಾಡಿದ್ದು ಕೆಲವೊಮ್ಮೆ ನನ್ನ ಹೆಸರಲ್ಲಿ ಮಾಡಿದರೂ ಸುಳ್ಳೆ, ತಪ್ಪೇ, ನಾನು ಮಾರ್ಗ ಕೊಡುವುದಿಲ್ಲ. ಯಾಕೆಂದರೆ ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ. ಮಾಡಿದ್ದೆಲ್ಲದರ ಬಗ್ಗೆ ಪರಿಪೂರ್ಣವಾದ ಸೂಕ್ಷ್ಮವಾದ ಪ್ರಜ್ಞೆಯಲ್ಲಿ ನೋಡಿಕೊಂಡದಕ್ಕೆ ಮಾರ್ಕ್ ಹಾಕುವುದು ನಾನೇ ಅಂದ. ಯಾವ ಹೆಸರಲ್ಲಿ ಯಾವ ದೇವತೆಗಳನ್ನೇ ಕರೀರಿ, ಏನು ಬೇಕಾದರೂ ಮಾಡಿ ನೀವು. ಅದು ಮಂಡಲೋತ್ಸವ ಆಗಲಿ, ಅದು ಕುಂಡದ ಬಗ್ಗೆ ಹೋಮ ಆಗಲಿ, ಅದು ಇನ್ನೇನೋ ದಾನ ದಕ್ಷಿಣೆ ಆಗಲಿ, ಎಂಥದೇ ಆಗಲಿ, ಯಾವ ಪ್ರಕಾರದ ಧಾರ್ಮಿಕ ಆಚರಣೆಗಳಿದ್ದರೂ ಅದರ ಪರಿಪೂರ್ಣವಾದ ಲೆಕ್ಕಾಚಾರ ನನಗೇ ಬರ್ತದೆ ಅಂದ. ಗಟ್ಟಿಮುಟ್ಟಾಗಿ ಹೇಳಿದ ಕೃಷ್ಣ. ಇದು ಗೀತೆದ್ದೆ ಗೆರೆಗಳು. ಅಹಂಗಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂದ. ಸ್ವಲ್ಪ ಅಟೆನ್ಷನ್ ಕೊಟ್ಟು ಗಟ್ಟಿಯಾಗಿ ತಿಳ್ಕೊಂಡಿರಿ. ಎಂತ ಬೇಕಾದರೂ ಮಾಡಿ. ಧರ್ಮದ ನೆಲೆಯಲ್ಲಿ ಮಾಡತಕ್ಕ ಏನೇ ಪರಿಕ್ರಮಗಳಿರಲಿ, ಯಜದೇವ ಪೂಜಾಯಾಮ್ ಧಾತ್ವರ್ತದು. ಹೋಮವೇ ಆಗಬೇಕು ಅಂತಿಲ್ಲ. ಅಗ್ನಿಯಲ್ಲಿ, ಪ್ರತಿಮೆಯಲ್ಲಿಯೂ ಆಗ್ಬೋದು, ಮಂಡದಲ್ಲಿ ಆಗ್ಬೋದು, ಚಪ್ಪರದಲ್ಲಿ ಆಗ್ಬೋದು, ಎಂಥದೇ ಆಗಲಿ, ಬತ್ತಿ ದೀಪವೋ ಮತ್ತೊಂದೋ ಇನ್ನೊಂದು ಏನು ಬೇಕಾದರೂ ದೇವರ ಹೆಸರಲ್ಲಿ ಅಂತ ಮಾಡಿ. ಯಾವ ದೇವರ ಹೆಸರನ್ನು ಕರೀರಿ ನೀವು, ಯಾವುದೇ ಸ್ಪಿರಿಟ್ಗಳನ್ನು, ಅತೀಂದ್ರಿಯ ಶಕ್ತಿಗಳನ್ನು ಕರೀರಿ. ಎಲ್ಲವೂ ನನ್ನ ಲೆಕ್ಕಾಚಾರದಲ್ಲಿ ಉಂಟು ಹೇಳಿದ ಒಬ್ಬನೇ ಒಬ್ಬ ದೊರೆ ಅಂದರೆ ಕೃಷ್ಣ ಮಾತ್ರ. ಏನು ಮುಲಾಜಿಲ್ಲ ಕೃಷ್ಣನಿಗೆ ಹೇಳಲಿಕ್ಕೆ. ಯಾರ ಹೆಸರಲ್ಲಿ ಏನು ಮಾಡಿದರು? ಆಕಾಶ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂದ. ನೀವು ಯಾರ ಕೈಯಲ್ಲಿ ಏನು ಬೇಕಾದರೂ ಕೊಟ್ಟರು ಸಹ ಹೋಗಿ ಸೇರುವಂಥದ್ದು ಅದರದೊಂದು ಪಾಲು ಟ್ಯಾಕ್ಸ್. ಹೇಗೆ ಸೆಂಟ್ರಲ್ಲಿಗೂ ಹಾಗೆ ಭಗವಂತನಿಗೆ ಸೇರದ್ದು ಯಾವುದೂ ಇಲ್ಲ. ಪೂರ ಅವನಿಗೆ, ಅವನೇ ಶೇರ್ ಮಾಡಿ ಕೊಡೋದು ಉಳಿದವರಿಗೆ.
ಭೋಕ್ತಾಚ ಪ್ರಭುರೇವಚ ಅಂದ. ದೊರೆ ನಾನೇ, ಕೊಡಲಿಕ್ಕೆ ಹೇಳುವುದು ನಾನೇ, ಬೇಕಾದ ಡಿಸ್ಟ್ರಿಬ್ಯೂಷನ್ ನನ್ನ ಕೈಯಲ್ಲೇ ಇರುವುದು, ಕೊಡದೇ ಇರುವುದು ನಾನೇ. ಮಾಡಿದರೂ ಕೆಲವರಿಗೆ 0 ಮಾಡ್ತೇನೆ, ಮೈನಸ್ ಮಾಡ್ತೇನೆ, ನಾನೇ. ಎಂತಾಯ್ತು ಕೇಳ್ತಾನೆ. ಬಹಳ ಜೋರಾಗಿ ಮಾತಾಡಿದ್ದ ನಾವು. ಅದನ್ನು ಪುಂಡರೀಕೆಯಾಗ ಮಾಡಿ ಕೌರವರಿಗೆ ಎಂಥದ್ದು ಆಗಲಿಲ್ಲ, ಲಾಭ ಆಗಲಿಲ್ಲ ಮಾತ್ರ ಅಲ್ಲ, ನಷ್ಟ ಆಯಿತು. ದುಡ್ಡು ಹೋಯ್ತಲ್ಲ, ಮರ್ಯಾದೆ ಹೋಯಿತು. ಯಜ್ಞ ಮಾಡಿ ಅವರು ಹೋಗಿದ್ದಾರೆ, ಗಂಧರ್ವರವರನ್ನು ಪ್ಯಾಕ್ ಮಾಡಿ ತಗೊಂಡು ಹೋಗಿದ್ದಾರೆ ಮೇಲಕ್ಕೆ. ಸಮ ಹೊಡೆದಿದ್ದಾರೆ, ಕರ್ಣನೂ ಸೋತಿದ್ದಾನೆ, ಓಡಿದ್ದಾನೆ. ಕೊನೆಗೆ ಭೀಮಸೇನಲ್ಲಿ ಧರ್ಮರಾಜ ಹೇಳಿ ಬಿಡಿಸಿಕೊಂಡು ಬಂದವು. ಗಂಧರ್ವರಿಂದ ಬಿಡಿಸಿಕೊಂಡು ಬಂದ. ದುರ್ಯೋಧನನ್ನು ತಂದಾಕಿದ್ದ ಧರ್ಮರಾಜ ಹತ್ರ. ಹಾಗೆಲ್ಲ ಮಾಡಬೇಡ ಆಯ್ತಾ ಹೇಳಿ ಕಳಿಸಿದ ಮತ್ತೆ ಕೊನೆಗೆ ಅವನನ್ನು. ಅಷ್ಟೆ. ಹೋಗಿ ಮಲಗಿಬಿಟ್ಟ ದುರ್ಯೋಧನ. ಇನ್ನು ಸಾಯುವವರೆಗೆ ನಾನು ಹೇಳುವುದಿಲ್ಲ ಅಂದ. ಮರ್ಯಾದೆ ಹೋಯಿತು ನನಗೆ. ನಾವು ಏನು ಮಾಡಬೇಕು ಅಂತ ಹೊರಟೆ ಆಗಲಿಲ್ಲ. ನಮಗೆ ದೇವರು ಕೈ ಕೊಟ್ಟ, ಮಾಡಿದ ಧರ್ಮವೂ ಕೆಲಸಕ್ಕೆ ಬರಲಿಲ್ಲ, ಯಜ್ಞವೂ ಸರಿಯಾಗಿ ಆಗಲಿಲ್ಲ, ಸಿಕ್ಕಿಬಿದ್ದೆ ನಾನು, ಪೆಟ್ಟು ತಿಂದೆ. ಕರ್ಣನೂ ಕೈ ಕೊಟ್ಟು ಓಡಿ ಹೋಗಿದ್ದಾನವ. ಕರ್ಣ ಹತ್ತಿರ ಬಂದ. ಹಾಗೆಲ್ಲ ಯೋಚನೆ ಮಾಡಬಾರ್ದು. ಎಂಥದ್ದು ಯೋಚನೆ ಮಾಡಬಾರ್ದು? ನಿನ್ನ ಅಣ್ಣ ತಮ್ಮಂದಿರಲ್ಲ ಅವರೆಲ್ಲ, ನಿನ್ನ ಮರುದಿನ ಹುಟ್ಟಿದವ ಭೀಮಸೇನ ತಮ್ಮ. ಅವ ಬಿಡಿಸಿಕೊಂಡು ಬಂದದ್ದು ಅವನ ಕರ್ತವ್ಯ, ಗೊತ್ತಾಯ್ತಾ? ರಾಜತನದಲ್ಲಿ ಅದೇ ದೊಡ್ಡಸ್ತಿಗೆ ಅಂತಂಡು ಅವ ಹೇಳಿದ್ದು. ಇವನ ಕಿವಿ ಉರಿದಿದ್ದ, ಸಮ ಮಾಡಿದ. ಪಾಂಡವರು ಇರುವುದೇ ನಮ್ಮ ರಕ್ಷಣೆಗೆ, ಗೊತ್ತಾಯ್ತಾ? ತಮ್ಮನ ಮಕ್ಕಳಲ್ಲ ಅವರು, ನಾವು ಅಣ್ಣನ ಮಕ್ಕಳು, ಗೊತ್ತಾಯ್ತಾ ಅಂದ. ಆದರೂ ದುರ್ಯೋಧನ ಕೇಳಲಿಲ್ಲ, ಅವನಿಗೆ ಇಷ್ಟ ಆಗಲಿಲ್ಲ. ನಾನು ಸಾಯುವವರೆಗೆ ಹೇಳೋದಿಲ್ಲ, ದುಶ್ಯಾಸನೇನು ಹೋಗಿ ಬೇಕಾದರೆ ಅರಮನೆಗೆ, ನೀವೇ ಯಾರಾದರೂ ರಾಜರಾಗಿರಿ, ನಾನು ಬರುವುದಿಲ್ಲ ಅಂದ. ಮಲಗಿದ್ದೆ. ಕೊನೆಗೆ ರಾತ್ರಿಗೆ ಅವನಿಗೆ ಒಳ್ಳೆ ಸ್ವಪ್ನ ಬಿತ್ತು ದುರ್ಯೋಧನನಿಗೆ. ಅವನ ಜನರೆಲ್ಲ ಒಟ್ಟು ಸೇರಿ ಅವನಿಗೆ ಸರಿ ಮಸಾಜ್ ಮಾಡಿ, ನೀನಿರುವುದೇ ಇದಕ್ಕಾಗಿ ಹೇಳಿ, ನಾಳೆ ಬೆಳಗ್ಗೆದ್ದು ಸರಿಯಾಗಿ ಹೋಗು, ಯಾರಿಗೆ ಗೊತ್ತಾಗುವುದಿಲ್ಲ, ನಿನ್ನನ್ನು ನಾವು ಗಟ್ಟಿ ಮಾಡಿದ್ದೇವೆ, ನೀನು ಎಂಥ ಪೆಟ್ಟು ತಿಂದರೂ ಇನ್ನು ಮುರಿದೋಗುವುದಿಲ್ಲ ಅಂತ ನಿನ್ನನ್ನು ವಜ್ರಕಾಯ ಮಾಡಿದ್ದೇನೆ ಅಂತ ಆಗ ಮಾಡಿದ್ದು. ರಾತ್ರಿಯಲ್ಲಿ ಅವನನ್ನು ಸ್ವಪ್ನದಲ್ಲಿ ಕರ್ಕೊಂಡೋಗಿ ಅವನ ಟ್ರೂಫಿನವರೆಲ್ಲ ಸೇರಿ ಅವನನ್ನು ಗಟ್ಟಿ ಮಾಡಿ, ನಮ್ಮವರೆಲ್ಲ ನಿಮ್ಮವರಲ್ಲಿ ಸೇರಿದ್ದಾರೆ, ಸೇರಿಕೊಳ್ಳುತ್ತೇವೆ, ನಾವು ಹೋರಾಟದಲ್ಲಿ ನಾವು ಜೋರಿದ್ದೇವೆ, ಯಾರಿಗೆ ಹೇಳಬೇಡ, ಇದು ಗುಟ್ಟು ಅಂತೇಳಿ ಕಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ದುರ್ಯೋಧನ ಗಟ್ಟಿಕಾಯ ಆದದ್ದು ಆಗ. ಆದರೆ ಇದನ್ನು ಯಾರು ನೋಡಿಕೊಳ್ಳದೆ, ಅವನದ್ದು ಗೊತ್ತಾಗದೆ ಅವನಿಗೆ ಮತ್ತೆ ಅಮ್ಮನಡೆಗೆ ಬತ್ತಲೆಯಲ್ಲಿ ಹೋಗಲಿಕ್ಕೆ ಮಾಡಿ ಎಲ್ಲ ವಜ್ರಕಾಯ ಮಾಡಲಿಕ್ಕೆ ಎಲ್ಲ ಕತೆ ಬರೀತಾರೆ. ಅದು ಮಹಾಭಾರತದಲ್ಲಿ ಇಲ್ಲ, ವೇದವ್ಯಾಸರು ಹೇಳೋದಿಲ್ಲ. ಅದು ಯಾವುದೋ ಬತ್ತಲೆ ಪ್ರಿಯನಿಗೆ ಹೊಳೆದದ್ದು ಕತೆ ಇರಬೇಕು. ಗಲೀಜು ಬರೀತಾರೆ, ಸತ್ಯವನ್ನು ಅದು ಬಿಡ್ತಾರೆ. ಅದನ್ನೇ ಹೇಳಿದ್ದು, ಧರ್ಮೋಭವತೆ ಅಧರ್ಮ ಎಂತ ಮಾಡೋದು ಯಾರಿಗೇನು ಗೊತ್ತಿಲ್ಲ. ಏನೋ ಒಂದು ಮಾಡ್ತಾರೆ, ಏನೋ ಒಂದು ಮಾಡಲಿಕ್ಕೆ ಹೋಗಿ. ಭಾಳ ವಿಚಿತ್ರವಾಗಿ ಹೇಳಿದ. ಅದೇ ಒಬ್ಬ ಬೇಟೆಗಾರ ಒಂದು ಪ್ರಾಣಿಯನ್ನು ಕೊಂದುಬಿಟ್ಟ. ಅವನಿಗೆ ವಿಮಾನ ಬಂತು, ಅದರಲ್ಲಿ ಕರ್ಕೊಂಡು ಹೋದ್ರು ಅವನನ್ನು. ಈಗ ಎಂತ ಮಾರಾಯ ಕೇಳಿದರೆ, ಪ್ರಾಣಿಯನ್ನು ಸಂಹಾರ ಮಾಡಿದೆಲ್ಲ ಪಾಪ ಅಲ್ವಾ ಕೇಳಿದರೆ? ಅದು ರಕ್ಕಸ ರೂಪದಲ್ಲಿ ಕೂತಿದ್ದಂತೆ ಪ್ರಾಣಿ. ಅದು ಋಷಿಗಳಿಗೆಲ್ಲ ಉಪಟಳ ಕೊಡ್ತಾ ಇತ್ತಂತೆ. ಅದನ್ನು ಸಂಹರಿಸುವ ಮೂಲಕ ಇವನಿಗೆ ಒಳ್ಳೆಯದಾಯ್ತು ಹೇಳಿ ದೇವಲೋಕದಲ್ಲಿ ವಿಮಾನ ಗಳಿಸಿದ್ದು. ಆದ್ದರಿಂದ ಅಧರ್ಮವೂ ಧರ್ಮ ಆಗ್ತದೆ, ಧರ್ಮವೂ ಅಧರ್ಮ ಆಗ್ತದೆ. ಅರ್ಜುನ ಲೆಕ್ಕಾಚಾರ ತಪ್ಪಿದಲ್ಲಿ ಇದು ಯಾವುದು ಅಧರ್ಮ, ಇದು ಯಾವುದು ಧರ್ಮ? ಯಾರಿಗೆ ಬೆಂಬಲ ಕೊಡುವುದು ಧರ್ಮ, ಯಾರಿಗೆ ಬೆಂಬಲ ಕೊಡದೇ ಇರುವುದು ಅಧರ್ಮ? ಅನ್ಯಾಯ ಮಾಡೋ ದುರ್ಯೋಧನಾದಿಗಳಿಗೆ ಬೆಂಬಲ ಕೊಡುವುದು ಸರಿ ಇತ್ತ? ಅಂಥ ಬೆಂಬಲವನ್ನು ಮುಂದುವರಿಸಿದರೆ ಲೋಕದ ಕ್ಷೇಮ ಎಲ್ಲಿ ಇರ್ತದೆ? ಇವ ಹೇಳಿದ ವಾದವೇ ಬೇರೆ ಇತ್ತು. ಮತ್ತೆ ನಿಜವಾಗಿ ವೇದ ಪ್ರಣೀತೋ ಧರ್ಮ ಅಧರ್ಮಸ್ತದ್ ವಿಪರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರಮ. ವೇದ ಹೇಳುವುದು ಧರ್ಮ, ಆದರೆ ಯಾರ ಹತ್ರ ವೇದ ಓದಲಿಕ್ಕೆ ಬರುವುದಿಲ್ಲ. ಸರಿ, ವೇದದ ಬದಲಿಗೆ ಒಂದು ವೇದ ಬಂದಿದೆಯಲ್ಲ, ಮಹಾಭಾರತ ಉಂಟಲ್ಲ, ವೇದಾದಪಿ ಪರಂಚಕ್ರೆ ಪಂಚಮಂ ವೇದಮುತ್ತಮಂ ಅಂತೇಳಿ ಉತ್ತಮವಾದ ಒಂದು ವೇದ ಮಹಾಭಾರತ ಬಂದಿದೆಯಲ್ಲ, ಅದನ್ನಾದರೂ ಓದ್ಬೋದಲ್ಲ. ಅಂದರೆ ಅದು ಅಷ್ಟು ಖುಷಿ ಇಲ್ಲ. ಇದೆಂತ ಖುಷಿ ಆಗಬೇಕು ಮತ್ತೆ? ಅದೆಲ್ಲ ತತ್ವಬೋಧನೆಗಳೇ ಜಾಸ್ತಿ ಉಂಟು ಅದರಲ್ಲಿ. ಮತ್ತೆಂದು ಕಾಗೆ ಗುಬ್ಬಿ ಕತೆ ಆಗಿ ಹೇಳ್ತಾ ಬರಬೇಕಾ? ಪ್ರಯೋಜನ ಏನಾಯಿತು? ನಾನು ಹೇಳಿದಲ್ಲ, ಮನೋರಂಜನೆಗಾಗಿ ಇರುವುದಲ್ಲ, ನಿಜವಾಗಿ ಮನಸ್ಸನ್ನು ಮನನಶೀಲವನ್ನಾಗಿಸಿ ಅತ್ಯಂತ ಎತ್ತರಕ್ಕೆ ಬೆಳೆಸಲಿಕ್ಕೆ, ಬುದ್ಧಿಮಂತನಾಗಿಸಲಿಕ್ಕೆ ಇರುವಂಥ ತತ್ವಗಳು. ಅದರಿಂದ ಕತೆ ಹೇಳ್ತಾ ಕೂತ್ಕೊಳ್ಳಿ, ಹರಿಕತೆ ಎಲ್ಲ ಮಾಡಿ, ಮತ್ತು ಇಲ್ಲಿ ಭಜನೆ ಮಾಡಿ ಕುಣಿತ ತೋರಿಸಿದರೆ ಭಾರಿ ಚಂದ. ಅದೆಲ್ಲ ಪ್ರಯೋಜನ ಇಲ್ಲದ್ದು. ಅದೆಲ್ಲ ನಮಗೆ ಏನು ಇಲ್ಲದವರಿಗೆ, ನಾನು ಹೇಳಿದ್ನಲ್ಲ, ಹುಚ್ಚರಿಗೆ, ತಲೆ ಸರಿ ಇಲ್ಲದವರಿಗೆಲ್ಲ ಸ್ವಲ್ಪ ಹೊತ್ತಿನಲ್ಲಿ ಬದುಕಲಿಕ್ಕೆ ಮಾಡುವಂಥ ವ್ಯಾಪಾರಗಳು.
ತಲೆ ಗಟ್ಟಿರುವವರು ಒಳ್ಳೆಯ ರೀತಿಯಿಂದ ಅತ್ಯಂತ ಎತ್ತರದ ಚಿಂತನೆ ಮಾಡಿಕೊಂಡು ಮೇಲಕ್ಕೆ ಬೆಳಿಬೇಕು. ಕೃಷ್ಣ ಹೇಳ್ತಾನೆ ನಾನೇ ವೇದದ ಅರ್ಥ ಅಂತಾನವ, ಒಪ್ಪಿಕೊಳ್ತೀರಾ? ಕೃಷ್ಣನ ಬಗ್ಗೆ ಮಾತಾಡಿದರೆ ಬಹಳ ಜೋರಾಗಿ ಉತ್ತರಗಳು ಸಿಗ್ತವೆ. ವೇದ ಇಷ್ಟ ಸರ್ವೈರಹಮೇವ ವೇದ್ಯ ವೇದಾಂತ ಕೃತ್ವೇದ ವಿದೇವ ಚಾಹಂ ಸರ್ವಸ್ಯ ಚಾಹಂ ಪ್ರತಿ ಸನ್ನಿವಿಷ್ಟ ಮತ್ತ ಸ್ಮೃತಿರ್ಜ್ಞಾನಮಬೋಹನಂಚ. ಅದರದ್ದು ಪೂರ್ವಾರ್ಧ. ಹಿಂದೆ ಮುಂದೆ ನಾನು ಯಾಕೆ ಹೇಳಿದೆ ಅಂದರೆ ಅರ್ಥ ಆಗಲಿಕ್ಕೆ. ಕೃಷ್ಣ ಹೇಳಿದ ಎಲ್ಲರ ಒಳಗೆ ನಾನಿದ್ದೇನೆ. ಎಲ್ಲಿ ಒಳಗೆ? ಮನಸ್ಸಿನಲ್ಲಿ. ಹೃದಯ ಅಂದರೆ ಮನಸ್ಸು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ನಾನು ಪ್ರತಿಯೊಬ್ಬರ ಮನಸ್ಸಿನಲ್ಲಿದ್ದೇನೆ. ಅಲ್ಲಿ ಏನು ಮಾಡ್ತೇನೆ? ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ನೆನಪಿಡುವುದು ನಾನೇ, ಅಳಿಸುವುದು ನಾನೇ. ಯಾಕೆ ಕೇಳಿದರೆ, ಕೆಲವರಿಗೆ ಒಳ್ಳೆಯ ವಿಷಯವನ್ನು ನೆನಪಿಸುವಂತೆ ಮಾಡುತ್ತೇನೆ, ಕೆಟ್ಟ ವಿಷಯಗಳನ್ನು ಮರೆಯುವಂತೆ ಮಾಡ್ತೇನೆ ನಾನು. ಹಾಗೆಯೇ ನಮ್ಮದು ಆಚೀಚೆ ಆಗಿದೆ. ಒಳ್ಳೆಯ ವಿಷಯ ಎಲ್ಲ ಮರೆತು ಹೋಗ್ತದೆ, ಕೆಟ್ಟ ವಿಷಯ ಎಲ್ಲ ಒಳ್ಳೆ ನೆನಪಿರ್ತದೆ. ಆದರೆ ನಾವು ಕೃಷ್ಣ ಪ್ರಿಯರಲ್ಲ ಅಂತ ಅರ್ಥ. ಕೃಷ್ಣ ಹೇಳೋದು ಅಂದರೆ ಎಲ್ಲರಿಗೂ ಮನಸ್ಸಿನಲ್ಲಿ ನಾನು ಕೂತು ಎಲ್ಲ ಮಾತುಗಳ ಅರ್ಥ ನಾನು ಅಂತ ತೋರಿಸ್ತೇನೆ ಅಂದ. ವೇದೈಚ ತರವೈ ಅಹಮೇವ ವೇದ್ಯ. ಇದು ಅದರ ಉತ್ತರಾರ್ಥ. ಈಗ ನಾವು ವೇದವೂ ಓದುವುದಿಲ್ಲ, ವೇದದಲ್ಲಿ ಕೃಷ್ಣನನ್ನು ಹೇಳ್ತಾನೆ ಎನ್ನುವುದು ಹೇಳುವುದಿಲ್ಲ. ನಾಚಿಕೆ ಪಡಬೇಕಾಗ್ತದೆ. ನಿಜವಾಗಿ ಎಲ್ಲ ವೇದಗಳಲ್ಲಿ ಇರತಕ್ಕ ಶಬ್ದಗಳು ದೇವರನ್ನೇ ಹೇಳುತ್ತವೆ. ಇದು ದೊಡ್ಡ ಪಾಯಿಂಟ್. ಸರ್ವೇ ವೇದಾ ಸರ್ವೇ ಘೋಷಾ ಏಕೈವ ವ್ಯಾಹರತಿ ಪ್ರಾಣರಚೈತ್ಯೇವ ವಿದ್ಯಾತ್. ವೇದದಲ್ಲಿ ಬರತಕ್ಕ ಸೌಂಡ್ಗಳಿಗೆ, ಶಬ್ದಗಳಿಗೆ, ಮಾತುಗಳಿಗೆ ಎಲ್ಲ ಅರ್ಥ ಭಗವಂತನೇ. ನಾನು ಹೇಳಿದ್ದಲ್ಲ, ಕೃಷ್ಣನೇ ಹೇಳಿ. ಇದು ಅವರಿಗೆ ಸ್ವಲ್ಪ ಆಗ್ರಹ ಜಾಸ್ತಿ. ಎಲ್ಲ ಹಾಗೆ ಹೇಳ್ತಾರೆ, ಹಾಗೆಲ್ಲ ಅರ್ಥ ಮಾಡಲಿಕ್ಕೆ ಹೋಗಬೇಡಿ. ನಾನು ಯಾವುದೇ ಶ್ಲೋಕ ಇಲ್ಲದೆ ಮಾತಿರಿ. ಕೃಷ್ಣನ ಮಾತು ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಡೌಟ್ ಇದ್ದರೆ ಹೇಳಿ. ವೇದೈಶ್ಚ ಸರ್ವೈಹಿ ಅಂದ. ಯಾವುದೆಲ್ಲ ವೇದದ ಮಾತುಗಳಿವೆಯೋ ಆ ಎಲ್ಲವೂ ನನ್ನನ್ನೇ ಹೇಳುತ್ತದೆ. ಇನ್ನು ಡೌಟ್ ಏನುಂಟು? ಅಲ್ಲ, ಅಲ್ಲಿ ಇಂದ್ರ ಬರ್ತಾನೆ, ಇಂದ್ರ ಶಬ್ದ ಬರ್ತದೆ, ಅದು ದೇವರನ್ನು ಹೇಳುತ್ತದೆ. ಇಂದ್ರ ಬರುವುದಿಲ್ಲ. ಇಂದ್ರ ಸುಪ್ರೀಂ ಅಂತ ಬರುವುದಿಲ್ಲ. ಇಂದ್ರ ಸೇವಕ ಅಂತ ಬಂದರೆ ಓಕೆ, ಇಂದ್ರ ಸೇವಕನೇ, ಸರ್ವೆಂಟ್. ಶಿವ ಆಗಲಿ, ಇಂದ್ರ ಆಗಲಿ, ವರುಣ ಆಗಲಿ, ಅಗ್ನಿ ಆಗಲಿ, ಯಾರೇ ಆಗಲಿ ವೇದದಲ್ಲಿ ಬಂದಾಗ ನಾನು ಹರಿಯ ದಾಸ, ಸೇವಕ, ಸರ್ವೆಂಟ್ ಇಂಥ ಪೋರ್ಟ್ಫೋಲಿಯೋ ಹಂಚಿಕೊಂಡಿದ್ದೇನೆ ಅಂದರೆ ದ್ಯಾಟ್ ಇಸ್ ಟ್ರೂ. ಅದು ಬಿಟ್ಟು ಎಲ್ಲಿಯಾದರೂ ಅವನೇ ದೊಡ್ಡವ ಅಂದರೆ ಅದು ದೇವರು ಅಂತ ಹೆಸರೌದು. ಅವರವರಿಗೆ ಅವರವರದ್ದೇ ಆದಂಥ ಕೆಲಸಗಳಿವೆ. ಇಂದ್ರನಿಗೆ ಪೂರ್ವ ದಿಕ್ಕಿನ ಒಡೆತನ ಆಗಲಿ, ಸ್ವರ್ಗದ ಆಧಿಪತ್ಯ ಆಗಲಿ, ಅಗ್ನಿಗೆ ಮತ್ತೊಂದು ಕಡೆಯ ಒಡೆತನವಾಗಲಿ, ಅಗ್ನಿಮುಖದ ಆರಾಧನೆ ಆಗಲಿ ಇದ್ದರೆ, ಹಾಗೆ ಪ್ರತಿಯೊಂದು ದೇವತೆಗಳಿಗೆ, ದೇವತೆಗಳು ಅನ್ನುವವರಿಗೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಕೆಲಸಗಳು ಹಂಚಿ ಹೋಗಿವೆ. ಎಲ್ಲವೂ ದೇವರ ಅಂಡರ್. ಇದನ್ನು ಯದ್ವಾ ತದ್ವಾ ಹೇಳಿಕೊಳ್ತಾರೆ ಮತ್ತೆ ಜನ. ಎಲ್ಲಿಯಾದರೂ ನಾರಾಯಣನ ಚಿತ್ರ ನೋಡಿದ್ದೀರ, ನಾರಾಯಣನ ಕೇಳಿದ್ದೀರ, ಹೇಗಿರ್ತಾನೆ? ಮಲಗಿರ್ತಾನೆ. ಇರಲಿ, ಮಲಗಲಿ. ಅವನು ಹೊಕ್ಕುಳಲ್ಲಿ ಕಮಲ ಬೇಳೆ ಬೆಳೆದದ್ದು ಕಂಡಿರುವುದಿಲ್ವ? ಕಂಡಿದ್ದೇವೆ. ಕಮಲದಲ್ಲಿ ಯಾರು ಕೂತಿದ್ದಾರೆ? ಬ್ರಹ್ಮ ಇದ್ದಾನೆ. ಹಾಗಾದರೆ ಬ್ರಹ್ಮ ಬೇರೆ ಅಲ್ವಾ? ಅದು ಬೇರೆ. ಅದು ಯಾರ ಮಗ? ಅದು ನಾರಾಯಣನ ಮಗ. ಹಾಗಾದ್ರೆ ನಾರಾಯಣ ಬೇರೆ ಅಲ್ವಾ? ಹೌದು. ಮತ್ತೆ ಇಲ್ಲಿ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ನಾನು ನೋಡಿದೆ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ. ನಾನು ಬ್ರಹ್ಮನನ್ನು ನಾರಾಯಣನ ಹೊಕ್ಕುಳಲ್ಲಿ ನೋಡಿದೆ, ಬ್ರಹ್ಮನ ತೊಡೆಯಲ್ಲಿ ಶಿವನನ್ನು ನೋಡಿದೆ ಅಂದ. ಶಿವ ಬೇರೆ. ಹಾಗಾದರೆ ತೊಡೆಯಲ್ಲಿ ಕೂತವ. ಈಗ ಎಷ್ಟು ದೊಡ್ಡ ತೊಡೆ ಇರ್ತದೆ, ಅದರಲ್ಲಿ ಒಂದು ಕಾರ್ನರಲ್ಲಿ ಒಂದು ಮಗು ಕೂತಿದೆ ಶಿವ. ಹಾಗಾದರೆ ಬ್ರಹ್ಮ ಎಷ್ಟಿದ್ದಾನೆ? ಆ ದೊಡ್ಡ ತೊಡೆಯ ಬ್ರಹ್ಮ 4 ಮೂರೆಯವ, ಅವನೊಂದು ಕಮಲದ ಮಧ್ಯದಲ್ಲಿ ಕರ್ಣಿಕೆಯಲ್ಲಿ ಕೂತಿದ್ದಾನೆ. ಕಮಲ ಎಷ್ಟು ದೊಡ್ಡದಿದೆ ನೋಡಿ. ಆ ಕಮಲದ ಎಸಳುಗಳು, ಅದರ ನಾಳಗಳು, ಅದರ ತೊಟ್ಟುಗಳು ಎಲ್ಲ ಅದು ಹೋಗಿ ಮತ್ತೆ ಹೊಕ್ಕುಳಲ್ಲಿ ಕೂತಿದೆ. ಹಾಗಾದರೆ ಹೊಕ್ಕುಳು ಹೊತ್ತ ನಾರಾಯಣ ಎಷ್ಟು ದೊಡ್ಡದಿದ್ದಾನೆ ನೋಡಿ. ಹೋಗುವಾಗ ನೋಡ್ತಾ ಬರಲಿಕ್ಕೆ ಶಿವನಿಂದ ಹಿಡಿದು, ಮತ್ತು ಶಿವನನ್ನು ಸರಿ ನೋಡಿದರೆ ಅವನ ತೆಕ್ಕೆಯಲ್ಲಿ ಮತ್ತೆ ಗಣಪತಿ ಕೂತಿದ್ದಾನೆ. ಅದು ದೊಡ್ಡ ಹೊಟ್ಟೆಯವ, ಆನೆ ಮಂಡೆಯವ. ಯಾವುದು ದೊಡ್ಡದು, ಎಲ್ಲಿ ಬಂದಿದ್ದು ನೋಡಿ. ಇದು ಯಾರು ಅಲ್ಲ ಹೇಳುವುದಾ? ಇದೆಲ್ಲ ಒಂದೇ ಹೇಳುವುದಾ? ನಾಚಿಗೆ ಆಗ್ತದೆ, ಅವನಿಗೆ ನಾಚಿಗೆ ಆಗ್ತದೆ. ಇದು ಗೀತೆಯ ಪಿಕ್ಚರ್. ಗೀತೆಯನ್ನು ಹಿಡ್ಕೊಂಡು ನಾವು ಎಲ್ಲಿ ಹಾಗಿದ್ದರೆ ಕೃಷ್ಣನಿಗೆ ಭಾರಿ ಸುಲಭ ಆಗ್ತಿತ್ತು. ಅರ್ಜುನ ಎಂಥದ್ದು, ಗಾಬರಿ ಆಗಬೇಡಿ. ಯಾಕೆ? ನಾನು ನೀನು, ನೀನು ನಾನು ಹೇಳಿ ಮುಗಿದು ಹೋಗ್ಬೇಕು. 18 ಅಧ್ಯಾಯ ಯಾಕೆ ಬೇಕಿತ್ತು? ಒಮ್ಮೆಯಾದರೂ ಹೇಳಿದ್ನವ, ಎಂಥದ ನೀನು ಗಲಾಟೆ ಮಾಡೋದು? ನಾನೇ ಅಲ್ವ ನೀನು, ನೀನೇ ಅಲ್ವ ನಾನು, ಹೊಡೆದಾಡಿ ಹೋಗುವ, ಎಲ್ಲ ಮುಗಿದೋಯ್ತಲ್ಲ ಕೆಲಸ ಅಂತ ಹೇಳಿದರೆ ಅದು ಹೇಳಲಿಲ್ಲ. ನಾನು ಹೊಡೆದಿದ್ದೇನೆ,
ನೀನು ಲೆಕ್ಕ ಬರೀಲಿಕ್ಕೆ ಕೂತ್ಕೋ ಅಂದ. ಮಯೈವೈತೆ ನಿಯತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ನೀನು ಪ್ರತ್ಯೇಕ ಲೆಕ್ಕ ಬರೆಯುವವ, ಸುಮ್ಮನೆ ನಿನ್ನ ಹೆಸರಲ್ಲಿ ನಾಳೆ ಗೀತೆಯಲ್ಲಿ ಯುದ್ಧ ಆಗಿದೆ ಅಂತ ಹೇಳುತ್ತೇನೆ, ಮಾಡುವುದು ನಾನು ಅಂದ. ಪ್ರತ್ಯೇಕವಾಗಿ ತನ್ನನ್ನು ತೋರಿಸಿಕೊಟ್ಟ ಕೃಷ್ಣ ಅರ್ಜುನನ ಪ್ರತ್ಯೇಕ ತೋರಿಸಿದ್ದಾನೆ. ನರ ನಾರಾಯಣವು ಯೌತವು ತಾವೇವ ಅರ್ಜುನ ಕೇಶವವು, ಅವರಿಬ್ಬರು ಇಂದಿನ ನರನಾರಾಯಣರು ಬಂದು ಕೂತದ್ದಿಲ್ಲಿ. ನರ ಬೇರೆ, ನಾರಾಯಣ ಬೇರೆ. ನರ ಅಂದರೆ ಮನುಷ್ಯ, ಅವನ ಪ್ರಾತಿನಿಧಿಕವಾಗಿ ಅರ್ಜುನ ಬಂದದ್ದು, ರೆಪ್ರೆಸೆಂಟೇಟಿವ್. ನಾರಾಯಣ ಬೇರೆ ಇದ್ದಾನೆ, ಗೈಡ್ ಮಾಡಲಿಕ್ಕೆ, ಕರ್ಕೊಂಡು ಹೋಗಲಿಕ್ಕೆ ನಾರಾಯಣ, ನಡೆದಾಡಿಕೊಳ್ಳಲಿಕ್ಕೆ ನರ, ಕೈ ಹಿಡಿಯುವುದು ಅಪ್ಪ, ನಡೆದಾಡುವುದು ಮಗು. ಮಗು ಅಪ್ಪ, ಅಪ್ಪ ಮಗು ಒಂದೇ ಹೇಳಿದರೆ ಎಲ್ಲಿ ಹೇಳಿಕೆ ಆಗ್ತದೆ? ಅದನ್ನು ಗಣಪತಿ ಮಗು ಇದ್ದಾನೆ, ಶಿವ ಅಪ್ಪ ಇದ್ದಾನೆ, ಇಬ್ಬರು ಒಬ್ಬರು ಆಗುವುದೇ ಇಲ್ಲ. ಹೇರಲಿಕ್ಕೆ ಪಾರ್ವತಿ ಇದ್ದಾಳೆ, ಮತ್ತು ಅಮ್ಮ ಬೇರೆ ಉಂಟು, ಮತ್ತು ಇನ್ನೊಬ್ಬ ಇದ್ದಾನೆ ಅಣ್ಣ ಸುಬ್ರಹ್ಮಣ್ಯ ಇದ್ದಾನೆ, ಮತ್ತು ಅವಳ ತಾಯಿ ಪಾರ್ವತಿಯ ಅಮ್ಮ ಇದ್ದಾಳೆ ಮೇನ, ತಂದೆ ಇದ್ದಾನೆ ಹಿಮಾಲಯ. ಅದನ್ನು ಒಂದು ಮುಗಿಯುವುದಿಲ್ಲ, ಭಾಳ ದೊಡ್ಡದಾದ ಪ್ರಪಂಚ ಇದೆ. ಇದನ್ನು ಸ್ಪಷ್ಟವಾದ ಕೇಳಿದ್ದು, ನೀನು ಯಾರ ಹೆಸರಿನಲ್ಲಿ ಯಜ್ಞ ಮಾಡಿದರೂ, ಯಾವ ದೇವತೆಗಳು ನೀನು ಕರೆದರೂ, ಅವರೆಲ್ಲರ ಪೂಜೆ ಪುನಸ್ಕಾರಗಳು ನನಗೆ ಸೇರ್ತವೆ, ನನ್ನದೇ ಕುಟುಂಬ, ನನ್ನವರೇ, ನನ್ನ ಭಕ್ತರೇ, ನಾನು ಹೇಳಿದಾಗೆ ಕೇಳುವವರು. ಕೃತಾಂಜಲಿ ಪುಟಾನ್ಯೇವ ಪ್ರಧಾನಂತಮ್ಮರಿಂ ಪ್ರತಿ. ಅವರೆಲ್ಲರೂ ಎದುರು ಕೂತ ಭಗವಂತನನ್ನು ಕಂಗೊಳಿಸ್ತಾ ಇರುವವನನ್ನು ಕೈ ಮುಗಿದು ಚಿಂತನೆ ಮಾಡ್ತಾ ಇರ್ತಾರೆ. ಸುತ್ತವರಿದಿದ್ದಾರೆ ದೇವರ ಪರಿವಾರರಾಗಿ. ಹಾಗೆ ಬಹಳ ಅದ್ಧೂರಿಯಾಗಿ ಕೃಷ್ಣ ಹೇಳಿದ, ಸರ್ವ ವೇದಗಳಿಂದ ವಾಚ್ಯ ನಾನೇ ಇದ್ದೇನೆ, ವೇದದ ನಿರ್ಣಯ ಮಾಡಿದವನು ನಾನೇ, ಇನ್ಯಾರಿಗೂ ಆಗುವುದಿಲ್ಲ ಅಂದವ. ಎಲ್ಲ ತಿಳ್ಕೊಂಡವನು ನಾನೇ, ಮತ್ತೆ ವೇದ ವಿದೇವ. ಆದ್ದರಿಂದ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಹೇಳಿ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬಿಡುವುದೇ ಇಲ್ಲ. ಅವನು ಮಾಡಿದ್ದು ಧರ್ಮ ಇದೆ ಅಂತ ಮಾರ್ಕ ಹಾಕಲಿಕ್ಕೆ ಬಿಡುವುದಿಲ್ಲ, ಅವನು ಮಾಡಿದ್ದು ಅಧರ್ಮ ಹೇಳಿಕೊಂಡು ಆಚೆ ಹಾಕಲಿಕ್ಕೆ ಬರುವುದಿಲ್ಲ. ಅಪಿಚೇ ಸುದುರಾಚಾರ ಭಜತೆ ಮಾಮನನ್ಯ ಭಾಕ್ ಹೇಳಿಯೇ ಬಿಟ್ಟ ಕೃಷ್ಣ. ನೀವು ಯಾರನ್ನು ಲೋಕದಲ್ಲಿ ದುರಾತ್ಮ, ಅನಾಚಾರಿ, ಸರಿಯಿಲ್ಲದವ, ಅಧರ್ಮಿ ಅಂತ ಹೇಳ್ತೀರಾ, ಅವನು ನನ್ನನ್ನು ಪ್ರೀತಿಸ್ತಾ ಇದ್ದಾನಾದರೆ ನಾನು ಅವನಿಗೆ ಮಾರ್ಕೊಡ್ತೇನೆ, ನೀನು ಕೊಡುವುದಲ್ಲ ಹೇಳಿದ. ಕೊಡುವುದು ಬಿಡುವುದು ನನ್ನ ಕೈಯಲ್ಲಿ, ನಿನ್ನ ಕೈಯಲ್ಲಿಲ್ಲ ಅಂದ. ಪ್ರಹ್ಲಾದನ ಇನ್ನು ಮುಂದೆ ಹೋಗಿ ಹೇಳಿದ್ದ, ವಿಪ್ರಾಡ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಸ್ವಪಚಂಬರಿಷ್ಟಂ ಮನ್ಯೇ ತದರ್ಪಿದ ಧಿಯ. ಅವ ಹೇಳ್ತಾನೆ 12 ಗುಣ ಉಂಟು ಅಂದ ಒಬ್ಬ ಬ್ರಾಹ್ಮಣನಲ್ಲಿ, ವೇದ ಓದಿದವನಲ್ಲಿ. ಅವನು ಸತ್ಯ ಉಂಟು, ದಾನ ಉಂಟು, ಅವನಲ್ಲಿ ಎಚ್ಚರ ಉಂಟು ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ. ಹೌದಾ, 12 ಗುಣ ಉಂಟಾ? ಮತ್ತು ಭಕ್ತಿ ಉಂಟಾ? ಅದು ಒಂದಿಲ್ಲ ಅವನಲ್ಲಿ. ದೇವರ ಮೇಲೆ ಅನ್ಯಾದೃಶವಾದ ಪ್ರೀತಿ ಇಲ್ಲ ಅವನಲ್ಲಿ. ಎಲ್ಲ ಬೂಟಾಡಿಗೆ ಮಾಡಿ ತೋರಿಸಲಿಕ್ಕೆ ಎಲ್ಲ ಗೊತ್ತುಂಟು ಅವನಿಗೆ. ಹಾಗಾದರೆ ಅವನು ಬೇಡ ಅಂದ, ಪ್ರಹ್ಲಾದ ಬೇಡ ಅಂದ. ಅದಕ್ಕಿಂತ ದೇವರ ಮೇಲೆ ಅನ್ಯಾದೃಶವಾದ ಪ್ರೀತಿಯುಳ್ಳ ನಾಯಿ ಬೇಯಿಸಿ ತಿನ್ನುವವಾದರೂ ಆಗ್ಬೋದು ಅಂದ. ಇದು ಕೃಷ್ಣನ ವಿಷಯ. ಶನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂದ. ಭಾರಿ ಜೋರಿದ್ದಾನವ. ಭಗವಂತನನ್ನು ಎಲ್ಲೆಡೆ ನೋಡುವವ ಭಾರಿ ಎತ್ತರದಲ್ಲಿ ಇರ್ತಾನೆ, ಅವ ನನಗಿಷ್ಟ ಅಂದವ. ಹಾಗಾಗಿ ಧರ್ಮದ ಬಗ್ಗೆ ವ್ಯಾಖ್ಯೆ ಮಾಡುವಂಥದ್ದು ಕೂಡಲೇ ಆಗುವುದಿಲ್ಲ. ಧಾರಣಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ ಯಸ್ಯಾ ಧಾರಣ ಸಂಯುಕ್ತ ಸಧರ್ಮ ಇತಿ ವಿಶ್ರುತಃ. ಧರ್ಮ ಅಂದ್ರೇನು? ಬದುಕಿ ಎತ್ತರಕ್ಕೆ ಏರುವುದು ಧರ್ಮ. ನಾನು ನನ್ನನ್ನು ಉಳಿಸಿಕೊಳ್ಳಬೇಕು, ಬೆಳೆಸುವಂತಿರಬೇಕು, ಕೆಳಗೆ ಬೀಳುವಂತಿರಬಾರ್ದು. ಬಹಳ ಸುಲಭ ಹೇಳಿಕೊಟ್ರೆ ಯಾಕೆ? ಪಕ್ಕದವರನ್ನು ಅಡಿ ಹಾಕೋದು, ಮೇಲಕ್ಕೆ ಹೋಗೋದು, ನಾ ಮೇಲಿದ್ದೇವೆ ಹೇಳೋದು. ಅದಾಗೋದಿಲ್ಲ ಅಂದವರು. ಅಹಿಂಸಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ ಯಸ್ಯಾದ್ ಅಹಿಂಸಾ ಸಂಯುಕ್ತ ಸಧರ್ಮ ಇತಿ ವಿಶ್ರುತಃ. ನಿನಗೂ ತೊಂದರೆಯಾಗದಂತೆ ಬದುಕುವುದು ಬದುಕು, ಇನ್ನೊಬ್ಬರಿಗೆ ಬಿಡಿ. ನಮ್ಮ ಬದುಕೇ ನಮಗೆ ತೊಂದರೆ ಆಗಬಾರ್ದು. ನಾವು ಒಂದು ದೇವರ ಪ್ರತೀಕ, ಅದು ಹಾಳಾಗದಂತೆ ನೋಡಿಕೊಳ್ಬೇಕದು ನಮ್ಮ ಧರ್ಮ. ಹಾಳಾದ ಕಾಫಿಯನ್ನು ಕುಡಿಸಿ ನಮ್ಮನ್ನೇ ನಾವು ಹಾಳು ಮಾಡುವುದು ದೇವರಿಗೆ ಇಷ್ಟ ಇಲ್ಲ, ದೇವರು ಒಪ್ಪುವುದಿಲ್ಲ ಅದನ್ನು. ಗೀತೆಯಲ್ಲಿ ಅದಕ್ಕೆ ಮಾತು ಹೇಳ್ತಾನೆ, ನನಗಾಗುವುದಿಲ್ಲ ಅಂದು. ಮಾಮಾತ್ಮಪರ ದೇಹೇಶು ಪ್ರದ್ವಿಷಂತಹ, ಇದವನ ಗೆರೆ. ಮಾಂ ಆತ್ಮಪರ ದೇಹೇಶು, ನನ್ನನ್ನು ತನ್ನಲ್ಲಿಯೂ ಇನ್ನೊಬ್ಬನೇ, ಆತ್ಮಪರ ದೇಹೇಶು, ತನ್ನಲ್ಲಿಯೂ ಮತ್ತೊಬ್ಬನಲ್ಲಿಯೂ ನನ್ನನ್ನು ಹಾಳು ಮಾಡುವ ಇದ್ದಾನಲ್ಲ, ನನಗಿಷ್ಟ ಇಲ್ಲ ಅಂದ. ಆದ್ದರಿಂದ ಹಾಳಾದ ಸೊತ್ತು ಕೊಡಬೇಡಿ, ನಿನ್ನೆ ವಸ್ತುವನ್ನು ತಿನ್ನಿಸಬೇಡಿ, ರಾಜಸ ತಾಮಸವಾದ ಫುಡ್ ಸಪ್ಲೈ ಮಾಡಬೇಡಿ. ಯಾರಿಗೆ? ನಿಮಗೆ ಅವ ಹೇಳೋದು. ಹಾಗೆ ನೀನು ನನಗೊಂದು ಪ್ರಿಯವಾದ ಮೂರ್ತಿ. ಪ್ರಭು ಒಂದು ಶಾಪಿನಲ್ಲಿ ಬರೆದಿದ್ದಾನೆ, ಇಲ್ಲಿ ಸಿಗರೇಟ್ ಮಾರುವುದಿಲ್ಲ ಅಂದ. ಕೆಳಗೆ ಒಂದು ಶರ ಹಾಕಿದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅದಕ್ಕೆ ಅಂತ.
ನಿಮ್ಮ ಆರೋಗ್ಯ ನನಗೆ ಬೇಕು, ಹಾಗಾಗಿ ನಾನು ಇಲ್ಲಿ ಇವತ್ತು ಇದೆ ಆ ಬೋರ್ಡ್. ಇವತ್ತು ಹೋಗಿದ್ದಾನೆ, ಮಾರಾಟ ಮಾಡ್ತಾ ಇದ್ದವ ಇಲ್ಲ, ಅವನ ಮಗ ಇದ್ದಾನೀಗ, ಆದರೂ ಅವನು ಅದೇ ಪ್ರಿನ್ಸಿಪಲಲ್ಲಿ ಮುಂದುವರಿದಿದ್ದಾನೆ. ಎಷ್ಟು ಚೆನ್ನಾಗಿದೆ. ಒಂದು ಕಡೆಯಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಹೆಣ್ಮಕ್ಕಳು, ಪಬ್ಲಿಕ್ಕಿನಲ್ಲಿ ಸಿಗರೇಟ್ ಸೇರಬಾರ್ದು ಅಂತ ಒಂದು ರಾಜ್ಯದವರು ಕಾನೂನು ಪಾಸ್ ಮಾಡಿದರು. ಮರುದಿನ ಹೆಣ್ಮಕ್ಕಳೆಲ್ಲ ಬೀದಿಗೆ ಬಂದಿದ್ದಾರೆ. ನಮ್ಮ ವೃತ್ತಿ ಹಾಳಾಗ್ತದೆ, ನಾವು ಬೀಡಿ ಕಟ್ಟುವವರು, ನೀವು ಪಬ್ಲಿಕ್ಕಲ್ಲಿ ಎಳಿಲಿಕ್ಕಿಲ್ಲ ಹೇಳಿದರೆ ನಮ್ಮದು ಮತ್ತೆ ಯಾರು ತಗೊಂಡು ಎಳಿತಾರೆ, ಹಾಗಾಗಿ ನಮಗೆ ಆ ಕಾನೂನನ್ನು ಹಿಂದೆ ಪಡಿಬೇಕು ಅಂತ. ಅವರ ಮಕ್ಕಳೇ ಎಳೆದು ಸಾಯ್ತಾ ಇದ್ದಾವೆ, ಆದರೂ ಅವರು ಬೀದಿ ಬಂದು ನೋಡಿ, ಅವರಿಗೆ ವೃತ್ತಿ ಬೇಕು ಅಂದರೆ ಕತೆ ನೋಡಿ. ಅಂದರೆ ಯಾವುದು ಧರ್ಮ, ಏನು ಧರ್ಮ, ಹೇಗೆ ಧರ್ಮ? ಬದುಕುವುದನ್ನು ಹೇಗೆ? ತುಳುಕೊಂಡು ಬದುಕುವುದಾ? ಇನ್ನೊಬ್ಬರ ಗೋರಿಯ ಮೇಲೆ ನಮ್ಮದು ಬಾವುಟ ಆರಿಸುವುದರಿಂದ ನಾವು ದೊಡ್ಡವರಾಗ್ತೇವಾ? ಮನುಷ್ಯತ್ವವನ್ನು ಉಳಿಸಿಕೊಳ್ಳದಿದ್ದು, ಹ್ಯುಮ್ಯಾನಿಟಿ ಇಲ್ಲದಿದ್ದರೆ, ಅವನು ಪಶುವಂತೆ ವರ್ತಿಸಿದರೆ, ಕ್ರೂರನಾದರೆ ಕತೆ ಏನು? ಎಷ್ಟು ಪೀರಿಯಡ್ ಬದುಕ್ತಾನೆ? ಯತ್ ಪೃಥಿವ್ಯಾಂ ವ್ರೀಹಿ ಹಿರಣ್ಯಂ ಪಶವಸ್ತ್ರೀಯ ನದುಹ್ಯಂತಿ ಮನಪ್ರೀತಿಂ ಪುಂಸಃ ಕಾಮಹತಸ್ಯತೆ ಅಂತಾನೆ. ಒಬ್ಬನಿಗೆ ಬೇಕು ಎನ್ನುವುದೊಂದು ಸನ್ನಿ ಹಿಡಿದಿದ್ದರೆ ಅವನಿಗೆ ಎಷ್ಟಿದ್ರೂ ಸಾಕು ಕಾಣುವುದಿಲ್ಲ ಅಂತ. ಇಡೀ ಲೋಕದಲ್ಲಿದ್ದ ಪೂರ್ತಿ ದವಸ ಧಾನ್ಯಗಳು ಅವನ ಅಂಗಳದಲ್ಲಿ ಬೀಳ್ತದೆ ಎಂದಿಟ್ಕೊಳ್ಳುವ, ಇನ್ನೂ ಬೇಕು ಹೇಳ್ತಾನಂತೆವ. ಆಗುವುದಿಲ್ಲ ಅದು ಮಾಡಲಿಕ್ಕೆ, ಆದರೆ ಹೇಳುದವ ಸಾಲದು ಅಂದ. ಇದ್ದ ಸೈಟ್ ಪೂರ್ತಿ ನಿನ್ನ ಹೆಸರಲ್ಲಿ ಮಾಡಿಕೊಡ್ತೇನೆ ಆಯಿತಾ, ಸಾಕು ಅನ್ನೋದಿಲ್ಲ ಅಂತ. ಇಡೀ ಊರಿನ ಹೆಣ್ಮಕ್ಕಳು ಪೂರ್ತಿ ನಿನಗೆ ಸಿಗ್ತಾರೆ, ಆಯಿತಾ, ಹೇಗೆ ಸಾಲದು ಅಂತಾನಂತೆ. ಎಂತ ಹೇಸಿಗೆ ಅಂತಾನೆ. ಯತ್ ಪೃಥಿವ್ಯಾಂ ವ್ರೀಹೀಯವಂ ಹಿರಣ್ಯಂ ಪಶವಃ ಸ್ತ್ರೀಯ ನದುಹ್ಯಂತಿ ಮನಃಪ್ರೀತಿಂ. ಮಂಡೆ ಹಾಳಾದವನಿಗೆ, ಬೇಕುಗಳ ಬೆನ್ನ ಹಿಂದೆ ಹೋದವನಿಗೆ ಎಂತ ಹೇಳಿದರೂ ಸಾಕು ಅಂತ ಕಾಣುವುದೇ ಇಲ್ಲ. ಮನುಷ್ಯನನ್ನು ತೃಪ್ತಿಪಡಿಸಲಿಕ್ಕೆ ಆಗುವುದಿಲ್ಲ. ಮನುಷ್ಯ ತನ್ನನ್ನು ತಾನೇ, ಯಾರೋ ಹೇಳ್ತಾರೆ, ತಿಂದು ಕುಡಿದು ಎಲ್ಲ ಸಾಕು ಅಂತ ಕಾಣ್ತದೆ, ಆಗೋದಿಲ್ಲ. 1000 ಕೋಟಿ ದುಡ್ಡು ಬ್ಲ್ಯಾಕಲ್ಲಿ ಒಟ್ಟು ಮಾಡಿದವನಿಗೆ ಸಾಕು ಕಂಡಿದ್ದ? ಒಟ್ಟು ಮಾಡ್ತಾನೆ, ಮತ್ತೊಂದು ನೋಟನ್ನು ಇಡ್ತಾನೆ, ಎಲ್ಲಿಡಿದು ಗೊತ್ತಿಲ್ಲ, ಅವನು ಇಡ್ತಾನೆ. ಕರ್ಮ, ಪ್ರಯೋಜನ ಏನಿಲ್ಲ. ಸಿಕ್ಕಿಬಿದ್ದರೂ ಮರ್ಯಾದೆ ಹೋದರೂ ಪ್ರಯೋಜನ ಇಲ್ಲ ಅವನಿಗೆ, ಪರವಾಗಿಲ್ಲ ಅಂತಾನೆ. ನನಗಿಂತ ಜಾಸ್ತಿ ಸಿಕ್ಕಿದವರು ಸಿಕ್ಕಿಬಿಟ್ಟಿದ್ದಾರೆ, ಏನು ತೊಂದರೆ ಇಲ್ಲ ಅಂತಾನೆ. ಅವನು ನೋಡೋ ಕ್ರಮ ಹೇಗಿದೆ ಲೋಕದಲ್ಲಿ ನಡೆಯುವಂಥ ಅನ್ನ. ಮನುಷ್ಯ ಖಾಲಿ ಮನುಷ್ಯತ್ವವನ್ನು ಯೋಚನೆ ಮಾಡಿಕೊಂಡ್ರೆ ಇಡೀ ಜಗತ್ತನ್ನು ಬದುಕಿಸ್ತದೆ. ಅದಕ್ಕೆ ಹೇಳಿ ವಸುದೈವ ಕುಟುಂಬಕಮೇನೋ ಯೋಚನೆ ಪ್ರತಿಯೊಬ್ಬನಿಗೆ ಬಂದರೆ ಲಿವ್ ಆ್ಯಂಡ್ ಲೆಟ್ ಲಿವ್ ಎಷ್ಟು ಚೆನ್ನಾಗಿ ಆಗ್ತದೆ. ನನ್ನಾಗಿ ಉಳಿದವರು ಮಾಮಾತ್ಮ ಪರದೇಹೇಶು ಪ್ರದ್ವಿಷಂದ ಕೃಷ್ಣ ಅದನ್ನೇ ಹೇಳುದು. ನೀನು ನಿನ್ನನ್ನು ಹಾಳು ಮಾಡಬೇಡ, ನೀನು ನಿನ್ನಂತೆ ಇನ್ನೊಬ್ಬರನ್ನು ಹಾಳು ಮಾಡಬೇಡ. ಸಣ್ಣ ತತ್ವ ಇದು. ನಾನು ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಹಾಗಾಗಿ ಹಾಳು ತಿನ್ನಬೇಡ, ಹಾಳು ಕುಡಿಬೇಡ, ಹಾಳು ತಿರುಗಬೇಡ, ಹಾಳು ಹರಟೆ ಬೇಡ ಅಂತಾನೆ. ನೀನು ಒಳ್ಳೆಯದಾಗಬೇಕು ಅಂತ ನನಗಿಷ್ಟ ಅಂದ. ನಾವು ಅದನ್ನು ಕೇಳೋದಿಲ್ಲ ಅಂದರೆ ಅದು ತತ್ವ ಆಗ್ತದೆ, ಅದೆಲ್ಲ ಆಗೋದಿಲ್ಲ ಅಂದರೆ ಏನರ್ಥ? ನಾನು ಕದಿಬಾರ್ದು ಅಂತ ಆಗಿದರೆ ಯಾರು ಕದಿಬಾರ್ದು ಎನ್ನುವುದು ಸರಿ ತಾನೆ. ಪ್ರತಿಯೊಬ್ಬರು ಕದಿಬಾರ್ದು ಅಂತ ಮಾಡಿಕೊಂಡ್ರೆ ಲೋಕದಲ್ಲಿ ಕಳ್ಳರೇ ಇಲ್ಲ, ಲೋಕದಲ್ಲಿ ಬಾಗಿಲೇ ಹಾಕಬೇಕಾಗಿಲ್ಲ, ಲೋಕದಲ್ಲಿ ಕೆಲಸವೇ ಇಲ್ಲ. ಮತ್ತೆ ಬೀಗದ ತಯಾರಿಕೆಯವರಿಗೆಲ್ಲ ಡಬಲ್ ಬೀಗ ಮಾಡೋದು, ಇನ್ನೊಂದು ಮಾಡೋದು, ಏನು ಮಾಡೋದು ಎಲ್ಲ ಎಷ್ಟು ಆರಾಮವಾಗಿ ಬದುಕಲಿಕ್ಕೆ ಆಗುತ್ತೆ ಅಂದ. ಹೀಗಾಗಿ ಬಹಳ ಸುಂದರವಾಗಿ ಧರ್ಮದ ಬಗ್ಗೆ ಕೃಷ್ಣ ಹೇಳಿದ ವ್ಯಾಖ್ಯೆ, ಮನುಷ್ಯ ಬೆಳೀಬೇಕು, ಇನ್ನೊಬ್ಬರನ್ನು ತುಳಿದು ಅಲ್ಲ, ಸ್ವಪ್ರಯತ್ನದಿಂದ, ಆದರೆ ಪಕ್ಕದವರನ್ನು ಎತ್ತಿಕೊಂಡು ಹೋದರೆ ಚಂದ ಅಂತಾನೆ. ಇದು ಭಾಳ ಕಷ್ಟ. ನೀನು ಬೆಳೆಯ, ಇನ್ನೊಬ್ಬರನ್ನು ತುಳಿಬೇಡ, ಆದರೆ ಅಕ್ಕಪಕ್ಕದವರನ್ನು ಉದ್ಧರಿಸ್ತೀಯಾದರೆ ಪರಮೋಚ್ಚವಾದ ಧರ್ಮವನ್ನು ಮಾಡಿದ ಹಾಗೆ. ಇದು ಧರ್ಮ ಹೊರತು ನಾವು ಮಾತ್ರ ಬದುಕುವುದು, ಇನ್ಯಾರೂ ಇರಲೇಬಾರದು ಎನ್ನುವುದನ್ನು ಧರ್ಮ ವ್ಯಾಖ್ಯೆ ಮಾಡಲಿಕ್ಕೆ ಬರುವುದಿಲ್ಲ. ಅಂಥವರನ್ನು ಮುಗಿಸುವುದೇ ಧರ್ಮವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಆಗುವುದು ಅಂತ ಬಹಳ ಸುಂದರವಾಗಿ ಅರ್ಜುನ ಅಧರ್ಮದಿಂದ ಹಾಳಾಗತ್ತೆ ಅಂತ ಹೇಳಲಿಕ್ಕೆ ಸೊಲ್ಲು ಎತ್ತಿದರೆ ಇಡೀ ಗೀತೆ ಪುಟಗಳೆಲ್ಲ ಧರ್ಮದ ವ್ಯಾಖ್ಯೆಗಳು ಬಹಳ ಹರಡಿವೆ. ಮುಂದಕ್ಕೆ ಇನ್ನೇನೋ ಒಂದು ವಾದವನ್ನು ಮತ್ತೆ ಅದು ತರಲಿಕ್ಕೆ ಉಂಟು. ಅದನ್ನು ಮತ್ತೆ ನಾಳೆ ಸೇರಿದಾಗ ಕೇಳುವ. ವಂದನೆಗಳೊಂದಿಗೆ ಕೃಷ್ಣಾರ್ಪಣೋಸ್ತು. ನಾರಾಯಣ ನಾರಾಯಣ ನಾರಾಯಣ.